ಅಭಿಮಾನದಿಂದ ಇವತ್ತು ನಾವು ಹೇಳಲಿಕ್ಕೆ ನಾವು ಬಯಸ್ತೇವೆ. ಬಹುಶಃ ಇಂಥ ಹೋರಾಟಗಾರನ ಕನಸನ್ನ ನಮ್ಮೆಲ್ಲ ಇವತ್ತಿನ ಯುವ ಪ್ರತಿಭೆಗಳಿಗೆ ತಿಳಿಸಬೇಕು ಅಂತೇಳಿ ಜನವರಿ 23ನೇ ತಾರೀಕಿನ ದಿನವನ್ನ ಸರ್ಕಾರ ಪರಾಕ್ರಮದ ದಿನವನ್ನಾಗಿ ಕೂಡ ಆಚರಣೆ ಮಾಡ್ತಾ ಇರುವಂಥದ್ದು ನಿಮಗೆಲ್ಲ ಕೂಡ ಗೊತ್ತಿರುವಂಥ ಸಂಗತಿ. ಸೊ ಇಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಕೂಡ ಡಾಕ್ಟರ್ ಸುಭಾಷ್ ಚಂದ್ರ ಬೋಸ್ ಅವರ ಈ ಒಂದು ಕಾರ್ಯಕ್ರಮದ ಸವಿ ನೆನಪಿನಲ್ಲಿ ಕೊಟ್ಟೂರು ತಾಲೂಕಿನಲ್ಲಿ ಕೂಡ ಬಂದಿರುವಂಥದ್ದು ನಮಗೆಲ್ಲ ಕೂಡ ತುಂಬ ಸಂತೋಷವನ್ನ ತಂದಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಒಂದಿಷ್ಟು ಸಂಗತಿಗಳನ್ನು ಮಾತ್ರ ತಮಗೆ ಹಂಚ್ಕೊಳ್ಳಿಕ್ಕೆ ಬಯಸಿದ್ದೇನೆ. ಯಾಕಂದ್ರೆ ಆ ಫೋಟೋ ಇಟ್ಮೇಲೆ ಮತ್ತೆ ಮಾಧ್ಯಮದವರು ಬರೀತಾರೆ ಷಡಾಕ್ಷರಿ ಅವರು ಬಂದ್ರು, ನಾನೆಲ್ಲ ಒಂದ್ ಕಡೆ ಕೇಳಿದೆ, ನಾನು ಅದಕ್ಕೆ ಇದ್ರ ಯೋಚನೆ ಮಾಡಿದೆ. ಷಡಾಕ್ಷರಿ ಅವರು ಬಂದ್ರು, ಬರೀ ಸರ್ಕಾರಿ ನೌಕರರ ಬಗ್ಗೆ ಮಾತನಾಡಿದ್ರು, ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಮಾತಾಡಲಿಲ್ಲ. ಅವರ ಒಂದು ಜಯಂತಿ ಇತ್ತು, ಅದ್ರ ಬಗ್ಗೆ ಮಾತಾಡಲಿಲ್ಲ ಅನ್ನುವಂಥದ್ದು ಬೇಡ. ಹಾಗಾಗಿ ಇಷ್ಟು ಸಂಗತಿಗಳನ್ನು ಕೂಡ ನಾನು ಇವ್ರ ಬಗ್ಗೆ ಹೇಳಲಿಕ್ಕೆ ನಾನು ಪ್ರಯತ್ನವನ್ನ ಮಾಡಿದ್ದೇನೆ ಎನ್ನುವಂತ ಮಾತನ್ನು ಕೂಡ ತಮ್ಮೆಲ್ಲರ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತಾನೆ. ಮುಂದುವರೆದು ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಇರ್ಬೋದು, ಯೋಗೇಶ್ವರ್ ದಿನ್ನಿ ಅವರು ಅವರೆಲ್ಲ ಕೂಡ ಒಂದು ಪ್ರಯತ್ನವನ್ನು ಮಾಡಿ ಅಧ್ಯಕ್ಷರೇ ಇವತ್ತು ಇಲ್ಲಿ ಬರಬೇಕು, ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದ್ರು. ನಾನೊಂದಿಷ್ಟು ಗೊಂದಲ ಕೂಡ ಇತ್ತು. ನಾನು ಹೇಳಿದೆ ಯೋಗೇಶ್ವರ್ ಅವರೇ ಬರ್ಲಿಕ್ಕೆ ಆಗಲ್ಲಪ್ಪ, ಇನ್ನೊಂದು ದಿವಸ ಮಾಡೋಣ ಅಂತ ಹೇಳಿದೆ. ಇಲ್ಲ ನೀವು ಬರಲೇಬೇಕು ಅಂತ ಹೇಳಿ ಅವ್ರೇನ್ ಮಾಡ್ಬಿಟ್ರು, ಇಲ್ಲೆಲ್ಲ ಒಂದು ಕವನ ಬರೆದಿದ್ದಾರಲ್ಲ ಹಾಕ್ಬಿಟ್ಟಿದ್ದಾರೆ. ಅವರು ಶಿವಮೊಗ್ಗಕ್ಕೆ ಕವನ ಬರ್ಕೊಂಬಂದು ಓದ್ಬಿಟ್ಟಾದ್ಮೇಲೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿಸ್ಬಿಟ್ರು. ಮಾಡಿದ್ಮೇಲೆ ಕಮಿಟ್ಮೆಂಟ್ ಆಯ್ತು, ಹೇಳಲೇಬೇಕಾಗ್ತದೆ. ಮಲೆನಾಡಿನ ಯುವಕ, ಕಲ್ಪತರುನಾಡು ಏನೇನೋ ಬರೆದಿದ್ದಾರೆ. ಸೊ ಇರ್ಲಿ, ಏನೇನೋ ಹುಡ್ಕೊಂಡು ಸಾಹಿತ್ಯ ಹುಡ್ಕೊಂಡು ಚೆನ್ನಾಗಿ ಬರೆದಿದ್ದಾರೆ. ಸೊ ಹಾಗಾಗಿ ಅವ್ರು ಬಂದಾಗ ಇಲ್ಲ ಅನ್ಲಿಕ್ಕೆ ಆಗಲಿಲ್ಲ, ಸೊ ನಾನು ಅದೊಂದಕ್ಕೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ತುಂಬಾ ಅಭಿಮಾನದಿಂದ ಇವತ್ತು ಕಾರ್ಯಕ್ರಮವನ್ನು ನೋಡಿದಾಗ ಅನ್ನಿಸ್ತು. ಇವತ್ತು ದೇವಸ್ಥಾನದಿಂದ ಇಲ್ಲಿಯವರೆಗೆ ಒಂದು ಅದ್ಭುತವಾಗಿರುವಂಥ ಮೆರವಣಿಗೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ರುಮಾಲನ್ನ ಕಟ್ಟಿದ್ದಾರೆ. ನಾನು ಬರೀ ವೇದಿಕೆಯಲ್ಲಿರೋ ಗಣ್ಯರಿಗೆ ಕಟ್ತಾರೆ ಅಂದ್ರೆ, ಸೊ ನಿಮಗೂ ಕೂಡ ಕಟ್ಟಿದ್ದಾರೆ. ಬಹಳ ಕಡೆ ಹೋದಾಗ ಟೋಪಿ ಹಾಕ್ತಾರೆ, ಆದ್ರೆ ರುಮಾಲ್ ಹಾಕಿದ್ಕೆ ಒಂದು ಜೋರ ಚಪ್ಪಾಳೆ ಮೂಲಕ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅಂದ್ರೆ ಒಂದು ಗೌರವದ ಸಂಕೇತ, ಒಂದು ಅಭಿಮಾನದ ಸಂಕೇತ, ಒಂದು ಸ್ಫೂರ್ತಿಯ ಸಂಕೇತ, ಒಂದಿಷ್ಟು ಮನಸ್ಸಿಗೆ ಸಂತೋಷ ಕೊಡುವಂತ ಸಂಕೇತವಾಗಿ ಯೋಗೇಶ್ವರ್ ಅವರ ಕೆಲಸವನ್ನು ಅವ್ರ ಟೀಮ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಸನ್ನಿಧಿನಲ್ಲಿ ನೀವೆಲ್ಲ ಕೂಡ ಸೇರಿ ಒಂದೊಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀರ. ಈ ಥರದ ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭ ಅಲ್ಲ. ಪ್ರಾರಂಭದಿಂದ ಹಿಡಿದು ಈ ಆಲ್ಬುಕ್ ಮಾಡಬೇಕು, ನಮ್ಮನ್ನು ಜೋಡಿಸ್ಕೊಳ್ಬೇಕು, ಫ್ಲೆಕ್ಸ್ ಹಾಕಬೇಕು, ಇನ್ವಿಟೇಷನ್ ಕೊಡಬೇಕು, ನಿಮಗೆಲ್ಲ ಮೆಸೇಜ್ ಕೊಡಬೇಕು, ಜಿಲ್ಲಾಧ್ಯಕ್ಷರು ಕರಿಬೇಕು, ಅಧಿಕಾರಿಗಳನ್ನ ಕರಿಬೇಕು. ಇದೆಲ್ಲ ಆದಮೇಲೆ ನಿಮಗೆಲ್ಲ ರುಮಾಲ್ ಕೊಡಿಸ್ಬೇಕು, ಊಟ ಕೊಡಬೇಕು, ತಿಂಡಿ ಕೊಡಬೇಕು. ಅದಾದ ನಂತರ ನೃತ್ಯಗಳು, ಜಾನಪದ ನೃತ್ಯಗಳು, ಸ್ವಾಗತ ನೃತ್ಯಗಳನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಮತ್ತು ನಮ್ಮನ್ನೆಲ್ಲ ಕೂಡ ಓಪನ್ ಜೀಪ್ನಲ್ಲಿ ತೆರೆದ ವಾಹನದಲ್ಲಿ, ಮತ್ತು ಅಧ್ಯಕ್ಷನ 5 ವರ್ಷ ಕೈ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಂತೇಳಿ ತೆರೆದ ಜೀಪ್ನಲ್ಲಿ ಬೇರೆ ಕರ್ಕೊಂಡ್ಬರ್ಬೇಕು ಅವರು. ಸೊ ನಾವೇನು ನಿರೀಕ್ಷೆ ಮಾಡ್ಕೊಂಡಿಲ್ಲ, ಮತ್ತು ಅದು ಅವ್ರು ಮಾಡ್ಕೊಂಡಿರೋದು. ನಾವು ಅದ್ಯಾವುದು ಇಷ್ಟಪಡೋರಲ್ಲ, ತುಂಬಾ ಸರಳ ಅಭಿಮಾನಕ್ಕಾಗಿ ಅವ್ರು ಮಾಡಿದ್ದಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಕೂಡ ಮಾಡಬೇಕು ಅಂದರೆ ಒಂದು ಇಚ್ಛಾಶಕ್ತಿ ಇರಬೇಕು, ಬದ್ಧತೆ ಇರಬೇಕು, ಕಳಕಳಿ ಇರಬೇಕು, ಸಂಪನ್ಮೂಲ ಇರಬೇಕು. ಇದೆಲ್ಲ ಆದಮೇಲೆ ಒಂದಿಷ್ಟು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅದು ಡೈರೆಕ್ಟರ್ಗಳಿರಲಿ, ಆಫೀಸ್ ಬೇರೆಯವರಿರಲಿ, ಇರ್ತವೆ ನೌಕರರಿರಲಿ. ಇಲ್ಲಿ ಕೂತ್ಕೊಂಡು ಕೆಳಗಡೆ ಹೇಳ್ತೀರಾ, ಏನು ಯೋಗೇಶ್ವರ್ ದಿನ್ನೆ ಏನೋ VT ಎಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿದ್ರು, ಹಾಗೆ ಹೀಗೆ ಏನಪ್ಪ ಹಾಗೆ ಹೀಗೆ ಮಾತಾಡ್ತಾರೆ. ಕ್ರೇಜ್ಲಿ ಒಂದು ಕ್ರಿಯೇಟಿವಿಟಿ ಇರಬೇಕು. ನಿಮಗೆ ನಮಗೆ ಅಂತ ಅವ್ರಿಗಾದ್ರೂ ಇದೆಯಲ್ಲ, ಖುಷಿ ಪಡ್ಬೇಕಲ್ಲ. ನೋಡಿ, ನಾವು ವಾಸ್ಕೋಟ್ ಹಾಕಿಲ್ಲ, ಅವ್ರು ವಾಸ್ಕೋಟ್ ಹಾಕಿರ್ತಾರೆ ಯಾವಾಗಲೂ ಕೂಡ. ಎಷ್ಟೋ ಸಲ ಕ್ರೇಜ್ ಕಂಡ್ರಿ, ಖುಷಿ ಪಡಬೇಕು. ಒಬ್ಬ ತಾಲೂಕು ಅಧ್ಯಕ್ಷರು ಸ್ಮಾರ್ಟ್ ಆಗಿದ್ದಾರೆ, ಸೊ ರಾಜ್ಯಾಧ್ಯಕ್ಷರು ಸ್ಮಾರ್ಟ್ ಇಲ್ಲ ಅಂದ್ರೆ ಅವ್ರು ಇದ್ದಾರೆ, ಖುಷಿ ಪಡ್ಬೇಕಲ್ಲ. ಹಾಗಾಗಿ ಅವ್ರು ಹೇಳಿದ್ದಾರೆ, ಸರ್ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಹಾಗಾಗಿ ಅವ್ರು ಕೂಡ ಒಳ್ಳೆ ಕೆಲಸವನ್ನ ಇವತ್ತು ತಮ್ಮನ್ನೆಲ್ಲ ಸೇರಿಸಿದ್ದಾರೆ. ಇದೆಲ್ಲದ್ರ ಜೊತೆ ಇವತ್ತು ಸಂಘಟನೆ ಇಷ್ಟು ಕೆಲಸ ಮಾಡ್ತಾ ಇದೀವಿ. ಇಷ್ಟೆಲ್ಲ ಕೆಲಸ ಮಾಡೋದ್ರ ಜೊತೆ ನಿಮ್ಮನ್ನ ಮನೆ ಬಿಟ್ಟಿಲ್ಲಿ ಕರ್ಸ್ಕೊಂಬರೋದಿದೆಯಲ್ಲ, ಇದು ದೊಡ್ಡ ಸವಾಲು ಕಂಡ್ರಿ. ಹೆಣ್ಮಕ್ಳು ಇದ್ರೆ ಬಹಳ ಜನ ಇದೆ. ಇವತ್ತು ಬೇರೆ ಸೀರಿಯಲ್ಗಳು ಅವಳಿ ಅಲ್ಲ 8 ಗಂಟೆ 7 ಗಂಟೆ, ನಿಮ್ಮನ್ನು ಕಂಟ್ರೋಲ್ ಮಾಡೋದು ಹೆಂಗೆ ಗೊತ್ತಿಲ್ಲ. ಈ ಪುಣ್ಯಕ್ಕೆ ಏನಾಗಿದೆ, ಯೂಟ್ಯೂಬ್ನಲ್ಲಿ ನಾಳೆ ಲೈವ್ ನೋಡ್ಕೊಳ್ಬೋದು, ಅಟ್ಲೀಸ್ಟ್ ರೆಕಾರ್ಡಿಂಗ್ ಸಿಗ್ತದೆ. ಹೌದಲ್ಲ ಮೇಡಮ್? ಹಂಗಾಗಿ ಇವ್ರು ಬಂದಿದ್ದಾರೆ ಅಷ್ಟೇ. ಅದೇನಾದರೂ ರೆಕಾರ್ಡಿಂಗ್ ಸಿಗಲಿಲ್ಲ ಅಂತಿದ್ರೆ ಆ ಯೋಗೇಶ್ವರ್ ದಿನ್ನೆ ತಗೊಂಡೇನೋ, 7th ಪೇ ಕಮಿಷನ್ ಏನೋ, ಸೆಂಟ್ರಲ್ ಪೇ ಕಮಿಷನ್ ಏನೋ, NPS ಏನೋ ಬೇಕಾಗಿಲ್ಲಪ್ಪ, ಅದೇ ಮುಖ್ಯ ಅನ್ನುವಂಥ ವಾತಾವರಣ ಇತ್ತು.
ಇವತ್ತು ತುಂಬಾ ಅರ್ಥ ಮಾಡ್ಕೊಳ್ಳಿ. ಇವತ್ತು ಈ ತಾಲೂಕಿನಲ್ಲಿ ಸುಮಾರು 1,000 ಜನ ಸರ್ಕಾರಿ ನೌಕರರಿದ್ದೀರಾ. ಎಷ್ಟು ನಮ್ಮ ಶಕ್ತಿ ಇದೆ, ಎಷ್ಟು ಜನ ನಾವು ಸಂಘಟನೆ ತೊಡಗಿಸ್ಕೊಂಡಿದ್ದೇವೆ. ನಾವೇನು ಪ್ರತಿದಿನ ಕರೀತಾವ? ಪ್ರಶ್ನೆನೇ ಇಲ್ಲ. ವರ್ಷಕ್ಕೋ 2 ವರ್ಷಕ್ಕೊಮ್ಮೆ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದಾಗ ನೀವು ಕೂಡ ಇಲ್ಲಿ ಬಂದು ಕಾರ್ಯಕ್ರಮಕ್ಕೆ ಜೈ ಎಂದು ಘೋಷಣೆ ಕೂಗಿ ನಮಗೊಂದು ಮಾನಸಿಕ ಆತ್ಮಸ್ಥೈರ್ಯವನ್ನ ಹೆಚ್ಚಿಸಿದ್ರೆ ನಮ್ಗೆ ಅನ್ಸುತ್ತೆ ಪರವಾಗಿಲ್ಲ, ಸಂಘಟನೆ ಚೆನ್ನಾಗಿದೆ, ನೌಕರರು ಚೆನ್ನಾಗಿದ್ದಾರೆ, ನಮಗೆ ಸ್ಪಂದಿಸ್ತಾ ಇದ್ದಾರೆ, ನಮ್ಮ ಹಕ್ಕುಗಳ ಜೊತೆ ಇದ್ದಾರೆ, ಬೇಡಿಕೆಗಳ ಜೊತೆ ಇದ್ದಾರೆ. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಹೋರಾಟದ ಹೆಜ್ಜೆಗಳನ್ನು ಇಟ್ಟಾಗ ನಮ್ಮ ಜೊತೆ ನೌಕರಿದ್ದಾರೆ ಎನ್ನುವಂಥ ಭಾವನೆ ನಮ್ಮಲ್ಲಿ ಬರ್ತದೆ. ಇವತ್ತು ನೀವು ಬರೋದು ಕಷ್ಟ, ನೀವು ಸ್ನೇಹಿತರುಗಳನ್ನ ಹೆಂಗೆ ಕರೆಸ್ತೀರ ಅನ್ನೋಂಥದ್ದು ಕೂಡ ಯೋಚನೆ ಮಾಡ್ಬೇಕಲ್ಲ. ಎಲ್ರೂ ಬ್ಯುಸಿ, ಎಲ್ರೂ ಒತ್ತಡ, ಎಲ್ರಿಗೂ ಕೆಲಸ. ತಹಶೀಲ್ದಾರಿಗೆ ಕೆಲಸ ಇಲ್ವಾ? ಇಒ ಸಾಹೇಬರಿಗೆ ಕೆಲಸ ಇಲ್ವಾ? ಬಂದಿದ್ದಾರಲ್ಲ, ಕುತ್ಕೊಂಡಿದ್ದಾರಲ್ಲ, ಒಬ್ಬ ತಾಲೂಕು ಮಟ್ಟದ ದಂಡಾಧಿಕಾರಿಗಳಾದ್ರೂ ಕೂಡ ಸಂಘಟನೆ ಕಾರ್ಯಕ್ರಮ ಅನ್ನುವಂಥದ್ದನ್ನ ಅಭಿಮಾನ ಇಟ್ಟು ಬಂದಿದ್ದಾರಲ್ಲ, ನಮಗೆ ಕೂಡ ಅಭಿಮಾನ ಇರಬೇಕಲ್ಲ. ಇಲ್ಲಿ ದಯಮಾಡಿ ಸ್ನೇಹಿತರೆ, ಸಂಘಟನೆ ಬಗ್ಗೆ ಅಭಿಮಾನ ಇರಲಿ, ಕಳಕಳಿ ಇರಲಿ. ಕಾಲ ಹೀಗೆ ಇರೋದಿಲ್ಲ. ನಮ್ಗೆ ಯಾವ್ದೋ ಸಮಸ್ಯೆಗಳಾಗ್ತದೆ, ಅವತ್ತು ನಿಮ್ಗೆ ಏನೋ ಥ್ರೆಟ್ ಆಗ್ತದೆ, ಏನೋ ಹಲ್ಲೆಗಳಾಗ್ತದೆ, ತೊಂದರೆಗಳಾಗ್ತದೆ. ಆ ಸಂದರ್ಭದಲ್ಲಿ ನಿಮ್ಗೆ ಫೋನ್ ಮಾಡಿ ಕರೆ ಮಾಡಿದ ತಕ್ಷಣ ನಿಮ್ಮ ಮುಂದೆ ಬಂದು ನಿಲ್ಲೋದು ಯಾವುದು ಅಂದ್ರೆ ನಾವಲ್ಲ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ. ಅದಕ್ಕಾಗಿ ಸಂಘಟನೆ ಬಗ್ಗೆ ಗೌರವವನ್ನು ಇಟ್ಕೊಳ್ಳಿ, ಸಂಘಟನೆ ಬಗ್ಗೆ ಅಭಿಮಾನವನ್ನು ಇಟ್ಕೊಳ್ಳಿ. ಸಂಘಟನೆ ಇವತ್ತು ಏನು ಕೊಟ್ಟಿದೆ ಸಂಘಟನೆ ನನಗೆ ಅನ್ನುವಂಥದ್ದು ಹೇಳುವಂಥದ್ದಲ್ಲ, ನಾನು ಸಂಘಟನೆಗೆ ಏನು ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನ ಒಂದೊಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸಭೆಗಳು ಇದಾಗಬೇಕು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಸುಭಾಷ್ ಚಂದ್ರ ಬೋಸು, ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಕಿಚ್ಚಿನ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಸೇರ್ತಾ ಇದ್ರು ಅನ್ನುವಂಥದ್ದು ಇತಿಹಾಸ ಇದೆ. ಅವತ್ತು ಯಾವುದು ಸೋಷಿಯಲ್ ಮೀಡಿಯಾಗಳಿಲ್ಲ, ಇಲ್ಲಲ್ಲಿ ಲೆಟರ್ ಬರೆಯಂಗಿಲ್ಲ, ಪೋಸ್ಟರ್ ಕಳಿಸಂಗಿಲ್ಲ, ಸೋಷಿಯಲ್ ಮೀಡಿಯಾಗಳಿಲ್ಲ, ಯೂಟ್ಯೂಬ್ ಇಲ್ಲ, ಫೇಸ್ಬುಕ್ ಇಲ್ಲ, ವಾಟ್ಸ್ಆಪ್ ಇಲ್ಲ, ಟ್ವಿಟರ್ ಅಕೌಂಟ್ಗಳಂತೂ ಕೇಳುವಂತ ಪರಿಸ್ಥಿತಿಗಳಿಲ್ಲ. ಅವತ್ತಿನ ಕಾಲಕ್ಕೆ ಲಕ್ಷೋಪಲಕ್ಷ ನೌಕರರು ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಧುಮುಕಿದ್ದನ್ನು ನಾವೆಲ್ಲ ಕೂಡ ನೋಡ್ತೇವೆ. ಇವತ್ತು ನಮಗೆ ಸಂಪೂರ್ಣವಾಗಿ ನಮ್ಮ ಹಕ್ಕು ಬೇಡಿಕೆಗಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಯೋಚನೆ ಮಾಡಬೇಕಲ್ವಾ? ಎಲ್ಲಿ ಸಿಕ್ಕಿದೆ? ಸಾಧ್ಯನೇ ಇಲ್ಲ. ಇನ್ನೂ ನೌಕರರು ನೆಮ್ಮದಿಯಾಗಿ ಬದುಕನ್ನು ಸಾಗಿಸ್ತಾ ಇದ್ದಾರೆ, ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತು ನಮಗೆ ಬೇಕಲ್ಲ, ಒಂದಿಷ್ಟು ರಕ್ಷಣೆಗಳು ಬೇಕು, ನೆಮ್ಮದಿಯ ಬದುಕುಗಳು ಬೇಕು, ಆರ್ಥಿಕ ಸ್ವಾವಲಂಬನೆ ಬೇಕು, ನನ್ನ ಕುಟುಂಬವನ್ನ ನೆಮ್ಮದಿಯಾಗಿ ನಾನು ಸಾಕ್ತೇನೆ ಎನ್ನುವಂತ ಒಂದು ಭರವಸೆ ಬೇಕಲ್ಲ. ಆ ಕಾರಣಕ್ಕಾಗಿ ಸಂಘಟನೆ ಬೇಕು ಅನ್ನುವಂಥದ್ದನ್ನ ಅತ್ಯಂತ ಅಭಿಮಾನದಿಂದ ಕೊಟ್ಟೂರಿನಲ್ಲಿ ಈ ವೇದಿಕೆ ಮೂಲಕ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದಯಮಾಡಿ ಸ್ನೇಹಿತರೆ, ಸಂಘಟನೆ ಬಗ್ಗೆ 4 ಕಡೆ ಒಂದು ಮಾತುಗಳನ್ನು ಆಡಿ. ಸಂಘಟನೆ ಕೆಲಸ ಮಾಡ್ತಾ ಇದೆ. ನಿಮ್ಮನ್ನು ಕೂಡ ಅಧ್ಯಕ್ಷ ಆಗಿ, ತಾಲೂಕು ಅಧ್ಯಕ್ಷ ಆಗಿ ಕೂತ್ಕೊಂಡ್ರು ಕೂಡ ಇಷ್ಟು ಕೆಲಸ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಯಾರು ಕೆಲಸ ಮಾಡ್ತಾರೋ ಅವ್ರ ಬೆಂಬಲವನ್ನು ಕೊಡಿ, ಒಳ್ಳೆ ಮಾತುಗಳನ್ನು ಹೇಳಿ. ತಪ್ಪು ಮಾಡಿದ್ರು ಅಂತ ಇಟ್ಕೊಳ್ಳಿ, ಎಲ್ಲೋ ಪಬ್ಲಿಕ್ ಅಲ್ಲೋ, ಬಸ್ ಸ್ಟ್ಯಾಂಡ್ ಅಲ್ಲೋ, ಹೋಟೆಲ್ ಅಲ್ಲೋ, ಯಾವ್ದೋ ಕಟ್ಟೆ ಮೇಲೆ ಕೂತ್ಕೊಂಡು ಮಾತನಾಡೋದಲ್ಲ, ಬಂದವರವರ ಕಿವಿನಲ್ಲಿ ಹೇಳಿ ತಿದ್ದುಕೊಂಡು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಡೆಯುವ ಮನುಷ್ಯ ಹೇಳುವುದು ಸಹಜ, ಅದನ್ನ ತಿದ್ಕೊಂಡು ಹೋಗ್ಲಿಕ್ಕೆ ಅವಕಾಶಗಳನ್ನ ಕೊಡಬೇಕಲ್ಲ. ಷಡಾಕ್ಷರಗಳೇನು ಕೆಲಸ ಮಾಡ್ತಾರೆ? ಏನೂ ಮಾಡಿಲ್ಲ ಸೌಮ್ಯ, ನೀವೇನು ಕೆಲಸ ಮಾಡಿದ್ದೀರಾ ಅದನ್ನು ಕೂಡ ನೀವು ಪ್ರಶ್ನೆ ಮಾಡಬೇಕಲ್ಲ. ಒಂದು ಬೆರಳನ್ನು ಯಾಕಾದ್ರೂ ತೋರಿಸ್ಬೇಕಾದ್ರೆ 3 ಬೆರಳು, ನನ್ನ 4 ಬೆರಳು ನನಗೆ ಕೇಳುತ್ತೆ ಅನ್ನುವಂಥ ಆತ್ಮಾಭಿಮಾನ ನಿಮಗೆ ಇರಬೇಕಾಗ್ತದೆ. ಇದಿಲ್ಲ. ಎಲ್ಲರೂ ಕೂಡ ಬೇಗ ಶ್ರೀಮಂತರಾಗಬೇಕು, ಬೇಗ ನೆಮ್ಮದಿಯಿಂದ ಬದುಕಬೇಕು, ಕೆಲಸ ಕಡಿಮೆ ಆಗಬೇಕು, ಸಂಬಳ ಜಾಸ್ತಿ ಆಗಬೇಕು ಅನ್ನುವಂಥ ಮಾನಸಿಕ
ಇವತ್ತು ಕೂತ್ಕೊಂಡು ನಾಳೆ ಹೋಗಬೇಕು, ಯಾವ ವಿಷಯಕ್ಕೆ ಎಷ್ಟು ಸಮಯವನ್ನು ಕೊಡಬೇಕು, ಕಾಫಿ ಎಷ್ಟೊತ್ತು ಕುಡಿಬೇಕು, ಊಟ ಎಷ್ಟೊತ್ತು ಮಾತಾಡಬೇಕು, ಫ್ರೆಂಡ್ಸ್ ಜೊತೆ ಮೊಬೈಲಲ್ಲಿ ಎಷ್ಟು ಮಾತಾಡಬೇಕು, ಗಂಟೆ ಫೋನಲ್ಲೇ ಮಾತಾಡೋದಲ್ಲ, ಗಂಟೆ ಸಿಕ್ಕಿದ್ದಂತೆ ಅರ್ಥ ಹೊಡೆಯುವಂಥದ್ದಲ್ಲ. ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ನಮ್ಮ ಸಮಯ ಅನಾವಶ್ಯಕವಾಗಿ ವೇಸ್ಟ್ ಆಗ್ತದೆ. ದಯಮಾಡಿ ಯಾವ ಸಮಯಕ್ಕೆ ಏನನ್ನ ಮಾಡಬೇಕು ಇವತ್ತು ನೋಡ್ಬೇಕೆಲ್ಲ ಕೂಡ. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ಕೇರಳ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಅಥವಾ ನಮ್ಮ ಸೆಂಟ್ರಲ್ ಎಜಿ ಅಕೌಂಟೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲದೂ ಕೂಡ ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡ್ತಾರೆ. ನಮ್ಮನ್ನು ಕೂಡ ಒಂದು 6 ತಿಂಗಳು ಹೈಕೋರ್ಟ್ನಲ್ಲಿ ಕೆಲಸ ಮಾಡಿದೆ, ಅಲ್ಲೂ ಕೂಡ ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಸಿಸ್ಟಮ್ ತುಂಬಾ ಬಿಗಿ ಇರ್ತದೆ. 10ರಿಂದ 5:30ವರೆಗೂ ಬಿಗಿಯಾದ ಕೆಲಸಗಳು. ಸೊ ಹಾಗಾಗಿ ಒಂದಿಷ್ಟು ನಾವು ಆ ರೀತಿಯಾಗಿ ಕೆಲಸವನ್ನು ಮಾಡಿದ್ರೆ ಒಂದಿಷ್ಟು ನಮ್ಮ ಕೆಲಸಗಳಿಗೆ ಉತ್ತರ ಸಿಗ್ತದೆ. ಹಾಗಾಗಿ ಅಧ್ಯಕ್ಷರೇ, ನಮ್ಮ ಸಮಸ್ಯೆಗಳ ಬಗೆಹರಿದಿದ್ದಾವ? ಸಾಧ್ಯನೇ ಇಲ್ಲ. ಇವತ್ತು ಕೊಟ್ಟೂರಿನಲ್ಲೂ ಕೂಡ ಆಫೀಸಸ್ಗಳಿಲ್ಲ, ಕಚೇರಿಗಳಿಲ್ಲ, ಅನೇಕ ಅಡಿಷನಲ್ ಚಾರ್ಜ್ ಇನ್ಚಾರ್ಜ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೊಟ್ಟೂರು ತಾಲೂಕಿನಲ್ಲಿ ಕೂಡ 40% ಹುದ್ದೆಗಳು ಖಾಲಿ ಇದೆ. ಇಡೀ ರಾಜ್ಯದಲ್ಲಿ 2,70,000 ಹುದ್ದೆಗಳು ಖಾಲಿ ಇದೆ. 5,12,000 ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ಒಂದು ತಾಲೂಕು ಜಿಲ್ಲೆಯಲ್ಲಿ 30, 40, 45% ಹುದ್ದೆಗಳು ಖಾಲಿ ಇದೆ. ಟೀಚರ್ಸ್ ಗೆಸ್ಟ್ ಟೀಚರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. PDOಗಳು 2-3 ಪಂಚಾಯತಿಯಲ್ಲಿ ಅಡಿಷನಲ್ ಚಾರ್ಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ 2-3 ಸರ್ಕಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಇನ್ಚಾರ್ಜ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಖಾಲಿ ಹುದ್ದೆಗಳು ಭರ್ತಿ ಆಗಿಲ್ಲ, ಸಮಸ್ಯೆಗಳಿದೆ. ಸರ್ಕಾರ ಭರ್ತಿ ಮಾಡ್ಲಿಕ್ಕೆ ಹೋದ್ರೆ ಇವತ್ತು 14-15,000 ಕೋಟಿ ಹಣ ಸರ್ಕಾರಕ್ಕೆ ಬೇಕಾಗ್ತದೆ. ಇವತ್ತು ಬಂದಿರೋ ಸರ್ಕಾರ ಹೇಳಿದ್ದು, ಚುನಾವಣೆ ಮುಂಚೆ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದು, ಪ್ರತಿ ವರ್ಷ 8 ಲಕ್ಷ ನಾವು ಅವಕಾಶವನ್ನ ಕೊಡ್ತೇವೆ, ಕನಿಷ್ಠ 1 ಲಕ್ಷ ಯುವ ಶಕ್ತಿಯನ್ನ ನೇಮಕಾತಿಯನ್ನು ಮಾಡ್ತೇವೆ ಎನ್ನುವಂತ ಮಾತನ್ನ ಸರ್ಕಾರ ಹೇಳಿತ್ತು. ಯಾವುದೇ ಸರ್ಕಾರಗಳಿರಲಿ, ನಾವು ಅಂದುಕೊಂಡಂಗೆ ನೇಮಕಾತಿಗಳನ್ನು ಮಾಡಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರಿ ನೌಕರರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಒತ್ತಡದಲ್ಲಿದ್ದೇವೆ. ಒತ್ತಡದಿಂದ ಹೊರ ಬರಬೇಕು. ಮಾಧ್ಯಮ ಮಿತ್ರರು ಇದ್ದೀರಾ, ಸರ್ಕಾರಿ ನೌಕರರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಸ್ವಾಮಿ. ನಿಮ್ಗೆ ಪ್ರೆಸ್ ಮೀಟ್ ಇರುತ್ತೆ, 2-3 ಕಡೆ ಪ್ರೆಸ್ ಮೀಟ್ ಇದ್ರೆ ನೀವು ಹೆಂಗ್ ಅಟೆಂಡ್ ಮಾಡಕ್ ಸಾಧ್ಯ ಒಂದೇ ಸಲ? ಅವಾಗ ಗ್ರಾಮ ಪಂಚಾಯತ್ PDO ಇರ್ತಾನೆ, ಲೋಕಲ್ ಬಾಡಿನಲ್ಲಿ ಮೀಟಿಂಗ್ ಮಾಡೋದು ಕಷ್ಟ, ಸಮಸ್ಯೆಗಳು ಅಟೆಂಡ್ ಮಾಡೋದು ಕಷ್ಟ. ನೀರು, ಚರಂಡಿ, ರಸ್ತೆ ಸಮಸ್ಯೆಗಳು ಈ ಖಾತಾ ಇರ್ಬೋದು, 2 ಪಂಚಾಯತಿ ಕೋರ್ಟ್ ಕೇಸು, ತಾಲೂಕು ಆಫೀಸರ್ಸ್ ಮೀಟಿಂಗ್ಸ್ಗಳು, ಪಬ್ಲಿಕ್ ಗ್ರೀವೆನ್ಸಸ್ಗಳು ಅಟೆಂಡ್ ಮಾಡಲಿಲ್ಲ ಅಂದ್ರೆ ಹೇಳ್ತಾರೆ ನಮ್ಮ ತಾಲೂಕು ಪಂಚಾಯತ್ PDO ಆಫೀಸ್ಗೆ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಮ್ಮ ಸಮಸ್ಯೆ ಯಾರು ಹೇಳೋಣ? ಇಡೀ ರಾಜ್ಯದಲ್ಲಿ 40% ವರೆಗೆ ವೇಕೆನ್ಸಿ ಖಾಲಿ ಇದೆ. ಆಗ್ಬೇಕಲ್ಲ, ಯೋಚನೆ ಮಾಡ್ಬೇಕಲ್ಲ. ಇದು ನಮ್ಮ ಮುಂದಿರುವಂತ ದೊಡ್ಡ ಸವಾಲು. ಆಟೋಮೆಟಿಕ್ ಒತ್ತಡಗಳು ಬರ್ತದೆ. ಆದರೆ ಈ ಒತ್ತಡಗಳ ನಿವಾರಣೆಗೆ ಕೂಡ ನಾವು ನಮ್ಮ ಹಂತದಲ್ಲಿ ಆಗಲೇ ಹೇಳಿದೆ, ಒಳ್ಳೆ ಯೋಚನೆಗಳನ್ನು ಮಾಡಿಕೊಂಡು ಒಂದಿಷ್ಟು ಸಮಯ ಬದ್ಧತೆ, ಒಂದಿಷ್ಟು ಕಳಕಳಿ, ಒಂದಿಷ್ಟು ಪ್ರಾಮಾಣಿಕತೆ ಮೂಲಕ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಆದವಾಗ ಮಾತ್ರ ಒಂದಿಷ್ಟು ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯ. ಇಷ್ಟೆಲ್ಲ ಸಮಸ್ಯೆ ಇದೆ. ಈ ಖಾಲಿ ಹುದ್ದೆಗಳ ಸಮಸ್ಯೆ ಇದ್ರೂ ಕೂಡ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಿ ನೌಕರ ಪಾತ್ರ ಹೆಂಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ರೆವಿನ್ಯೂ ಕಲೆಕ್ಷನ್ ವಿಚಾರವನ್ನು ತೆಗೆದುಕೊಂಡ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂತ ರಾಜ್ಯ ಕರ್ನಾಟಕ ಅನ್ನುವಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಗ್ರೋತ್ ರೇಟ್ ಅಲ್ಲೂ ಕೂಡ ಟಾಪ್ 2 ನಲ್ಲಿ ಇದ್ದಾವೆ. ಎಫಿಷಿಯನ್ಸಿನಲ್ಲಿ ಮತ್ತೆ ಡೆವಲಪ್ಮೆಂಟ್ ಅಲ್ಲಿ ಟಾಪ್ 10 ಒಳಗೆ ಬರುವಂತ ರಾಜ್ಯ ಯಾವುದಾದ್ರೆ ನಮ್ಮ ಕರ್ನಾಟಕ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ಖಾಲಿ ಹುದ್ದೆ, ಇಷ್ಟು ಒತ್ತಡ, ಆರೋಗ್ಯ ಯೋಜನೆ ಇಲ್ಲ, ಸೆಂಟ್ರಲ್ ಪೇ ಕಮಿಷನ್ ಇಲ್ಲ, ಖಾಲಿ ಹುದ್ದೆಗಳಿದ್ದಾವೆ. ಇಷ್ಟು ಸಮಸ್ಯೆ ಇದ್ರೂ ಕೂಡ ಕರ್ನಾಟಕ ನಂಬರ್ 10 ಒಳಗಿದೆ, ನಂಬರ್ 2 ರೆವಿನ್ಯೂ ಕಲೆಕ್ಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರಿ ನೌಕರ ಕೊಡುಗೆ ಅನನ್ಯವಾಗಿದೆ ಎನ್ನುವಂಥದ್ದನ್ನ ಜೋರಾದ ಚಪ್ಪಾಳೆ ಮೂಲಕ ನಾನು ನೌಕರರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗಾಗಿ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಬಹಳಷ್ಟು ಕಡೆ ಹೇಳ್ತಾ ಇದ್ರು, ಸರ್ಕಾರಿ ನೌಕರರು ಸಂಘಟನೆ ಏನ್ ಕೆಲಸ ಮಾಡ್ತಾ ಇದೆ. ಬಹುಶಃ ಮಾಧ್ಯಮದವ್ರಿಗೆ ಹೇಳಿಕೆ ಬಯಸ್ತಾನೆ, ನಾನು ಕಳೆದ ಅವಧಿಯಲ್ಲಿ ಅಧ್ಯಕ್ಷನಾದಾಗ ಸುಮಾರು 800ರಿಂದ 1000 ಕೋಟಿ ಹಣವನ್ನ ಸರ್ಕಾರಕ್ಕೆ ದೇಣಿಗೆಯಾಗಿ ಕೊಟ್ಟಿದ್ದೇವೆ. ಅದು ಕೋವಿಡ್ ಇರ್ಬೋದು, ಈ ಭಾಗದಲ್ಲಿ ಫ್ಲಡ್ ಬಂದಾಗಿರ್ಬೋದು, 200-300
300, 400, 500 ಕೋಟಿಯವರೆಗೆ ಸರ್ಕಾರಕ್ಕೆ ನಾವು ದೇಣಿಗೆಯಾಗಿ ಕೊಟ್ಟಿದ್ದೇವೆ. ಯಾವ ಸಂಘಟನೆ ಇಷ್ಟು ಸಹಕಾರವನ್ನ ಸರ್ಕಾರಕ್ಕೆ ಕೊಟ್ಟಿದೆ ಅನ್ನುವಂಥದ್ದನ್ನು ಹೇಳಬೇಕಲ್ಲ. ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ತದೆ, 3 ಕೋಟಿಯವರೆಗೆ ದೇಣಿಗೆಗಳನ್ನ ನಾವು ನೌಕರರಿಗೆ ಕೊಡ್ತೇವೆ. ಯಾವುದೇ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಸರ್ಕಾರಿ ನೌಕರರು ಅನೇಕ ಕನ್ನಡ ನಾಡು ನುಡಿ ಗಡಿ ಭಾಷೆ ವಿಚಾರ ಸಂಸ್ಕೃತಿ ವಿಚಾರಗಳು ಬಂದಾಗ ಯಾವತ್ತೂ ಕೂಡ ನಾವು ಕನ್ನಡ ನಾಡನ್ನ ಬಿಟ್ಟಿದೆ, ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲದರ ನಡುವೆ ಕಳೆದ 5 ವರ್ಷಗಳಲ್ಲಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಆದೆ. ಇದು ಅವಾಗಲೂ ಕೂಡ ಒಂದ್ಸಲ ಬಂದಿದ್ದೆ, ಇವಾಗಲೂ ಕೂಡ ಬಂದಿದ್ದೇನೆ. ರಾಜ್ಯಾಧ್ಯಕ್ಷರಾದರೂ ಅದು ಹೊಸ ತಾಲೂಕು ಅಂದ್ರೆ ಹೋಗಲೇ ಕಷ್ಟ ಇತ್ತು, ಹೋಗ್ತಾನೆ ಇರಲಿಲ್ಲ. ಯಾಕೆ ಹೋಗ್ತಿರ್ಲಿಲ್ಲ ಅಂತ ಹೇಳಿದ್ರೆ ಟ್ರಾವೆಲ್ ಮಾಡ್ಲಿಕ್ಕೆ ಕಷ್ಟ ಇತ್ತು. ನಾನು ಬಹುಶಃ ಪ್ರತಿದಿನ 300ರಿಂದ 400 ಕಿಲೋಮೀಟರ್ ಒಂದೊಂದು ತಾಲೂಕಿಗೆ ಸಂಘಟನೆಗೋಸ್ಕರ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಯಾತಕ್ಕಾಗಿ ಮಾಡ್ತೇವೆ? ಒಂದಿಷ್ಟು ನಿಮಗೆ ಸಂಘಟನೆಯನ್ನು ಕಟ್ಟಬೇಕು, ಸ್ಫೂರ್ತಿದಾಯಕ ಮಾತುಗಳನ್ನು ಆಡಬೇಕು. ನೀವು ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮ ಹಕ್ಕು ಬೇಡಿಕೆಗಳನ್ನ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಮಾಡಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಹೋರಾಟವನ್ನು ಮಾಡಲಿಕ್ಕೆ ನಮಗೆ ಸಂಘಟನೆ ಬೇಕು ಅನ್ನುವಂಥ ಕಾರಣಕ್ಕಾಗಿ ನಾನಿವತ್ತು ಇಲ್ಲಿ ಬಂದಿದ್ದೇನೆ ಅನ್ನುವಂಥದ್ದನ್ನ ಹೆಮ್ಮೆ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 5 ವರ್ಷಗಳಲ್ಲಿ ಸುಮಾರು 25 ಸರ್ಕಾರಿ ಆದೇಶಗಳನ್ನ ನಾವು ಮಾಡಿದ್ದೇವೆ. ಮಾತುಕತೆ ಮೂಲಕ ಮಾಡಿದ್ದೇವೆ, ಚರ್ಚೆಗಳ ಮೂಲಕ ಮಾಡಿದ್ದೇವೆ. ಕೆಲವು ಸಂದರ್ಭಗಳಲ್ಲಿ ಹೋರಾಟಗಳನ್ನು ಮಾಡುವ ಮೂಲಕವಾದರೂ ಕೂಡ ನಾವು ನಮ್ಮ ಹಕ್ಕು ಬೇಡಿಕೆಗಳನ್ನು ಈಡೇರಿಸಿಕೊಂಡಿದ್ದೇವೆ. ಸರ್ಕಾರಗಳು ಚೆನ್ನಾಗಿದ್ದಾಗ, ಜನಪ್ರತಿನಿಧಿಗಳು ಅಧಿಕಾರಿಗಳು ಚೆನ್ನಾಗಿದ್ದಾಗ ಅನೇಕ ಆದೇಶಗಳನ್ನು ನಾವು ಮಾಡಿಸಿದ್ದೇವೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ, ಅನೇಕ ನೌಕರ ಮೇಲೆ ಮೂಕರ್ಜಿಗಳನ್ನು ಬರಿತಾ ಇದ್ರು. ಮೂಕರ್ಜಿಗಳನ್ನು ಬರೆದ್ರೆ ಪನಿಷ್ಮೆಂಟ್ 1 to 4, DV, ಸಸ್ಪೆಂಡ್, ಟ್ರಾನ್ಸ್ಫರ್ಸ್, ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ರು. ಆ ಹಿಂಸೆಯನ್ನು ನಿಲ್ಲಿಸಿದ ಯಾರಾದರೂ ಇದ್ರೆ ಕೇಂದ್ರ ಸರ್ಕಾರವನ್ನು ಬಿಟ್ಟರೆ ಇಡೀ ದೇಶದ ಯಾವ ರಾಜ್ಯದಲ್ಲಿ ಆದೇಶವನ್ನು ಮಾಡಿಲ್ಲ. ಅದನ್ನು ಕರ್ನಾಟಕದಲ್ಲಿ 2022ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದು ನಾವು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟು ಸುಲಭ ಇಲ್ಲ. ಸರ್ಕಾರದಲ್ಲಿ ನಿಮ್ಮ ಯೋಗೇಶ್ವರ ದಿನೇನೋ ಅಥವಾ ನಿಮ್ಮ ಅಧ್ಯಕ್ಷರು ಮೇಲೆ ಒಂದು ಕಂಪ್ಲೇಂಟ್ ಬಂದ್ರೆ 2 ಸೈಟ್ ಇದೆ, ಮನೆ ಇದೆ, ಕಾರ್ ಇದೆ ಅಂತ ಬರೆದ್ರೆ ತನಿಖೆ ಮಾಡೋಂಗಿಲ್ಲ. ರೆಕಾರ್ಡ್ಸ್ಗಳನ್ನ ಕೊಡಬೇಕು. ಆ ದೂರುದಾರ ಬಂದು ಖುದ್ದಾಗಿ ಅಧಿಕಾರಿಗಳ ಸಮಕ್ಷಮದಲ್ಲಿ ಕೊಟ್ಟ ಮೇಲೆ ತನಿಖೆಯನ್ನು ಮಾಡಬೇಕು ಅನ್ನುವಂಥ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದಾಗ ಈ ರಾಜ್ಯದಲ್ಲಿ 80,000 ಪ್ರಕರಣಗಳು ಲೋಕಾಯುಕ್ತ ACBನಲ್ಲಿ ಕ್ಲೋಸ್ ಆದವು ಅನ್ನುವಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತಾನೆ. ಯಾಕೆ ಸ್ವಾಮಿ ಇಷ್ಟು ವರ್ಷ ಆಗಿರಲಿಲ್ಲ? ಯಾಕೆ ಆಗಿರಲಿಲ್ಲ? ಷಡಾಕ್ಷರರು ಬರಬೇಕಾಗಿದ್ದ ಕೆಲಸ ಮಾಡಲಿಕ್ಕೆ ಯಾಕೆ ಗೊತ್ತಿರಲಿಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಕಾನೂನು ಬಂದು 25 ವರ್ಷ ಆಯಿತು. ಯಾರೋ ಟೀಚರ್ ಹೆಡ್ ಮಾಸ್ಟರ್ ಡ್ಯೂಟಿಗೆ ಹೋಗೋದಿಲ್ಲ ಅಂದ್ರೆ ಮೂಕರ್ಜಿ ಬರೆದ್ರೆ BO ನೋಟಿಸ್ ಕೊಡ್ತಾ ಇದ್ರು. ಮೇಡಮ್ ಈಗ ನೋಟಿಸೇ ಕೊಡೋಂಗಿಲ್ಲ, ಅವನ ಅಡ್ರೆಸ್ ಆಗಬೇಕು, ವಿಳಾಸ ಆಗಬೇಕು, ಡಾಕ್ಯುಮೆಂಟ್ ಕೊಡಬೇಕು, ನೀವೆಲ್ಲಿದ್ದೀರ ಅನ್ನೋ ಡಾಕ್ಯುಮೆಂಟ್ ಕೊಟ್ರೆ ತನಿಖೆ ಮಾಡಬೇಕು ಅನ್ನುವಂಥ ಕಾನೂನು ತಂದು ಇವತ್ತು ಲಕ್ಷಾಂತರ ನೌಕರರು ನೆಮ್ಮದಿಯಾಗಿರುವಂಥ ವಾತಾವರಣ ನಿರ್ಮಾಣ ಮಾಡಿದ್ದು ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನೋದನ್ನ ಮತ್ತೊಮ್ಮೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು KJD ಆನ್ಲೈನ್ ಇರಲಿಲ್ಲ. ನೀವೆಲ್ಲ KJD ಆನ್ಲೈನ್ ಮಾಡ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕಿತ್ತು, ಅಲ್ಲ ಸಾರಿ ವಿಜಯನಗರಕ್ಕೆ ಹೋಗ್ಬೇಕಿತ್ತು, ಬಳ್ಳಾರಿಗೆ ಹೋಗ್ಬೇಕಿತ್ತು. ಇವತ್ತಾಗಿದೆ, ನೀವು ಮನೇಲಿ ಕೂತ್ಕೊಂಡು KJD ಲೋನು ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು, ಲೋನ್ ಅಪ್ಲೈ ಮಾಡ್ಬೋದು. ಒಂದು 15 ದಿವಸ ತಿಂಗಳೊಳಗೆ ವಿತೌಟ್ ಯಾರನ್ನು ಭೇಟಿ ಮಾಡಿದ್ರೆ ನಿಮ್ಮ ಅಕೌಂಟ್ಗೆ KJD ಲೋನ್ ಬರುವಂತ ಸಿಸ್ಟಮ್ ಅನ್ನ 40 ವರ್ಷಗಳ ನಂತರ ನಾವು ಜಾರಿಗೆ ತಂದಿದ್ದೇವೆ ಅನ್ನುವಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾನೆ. ಯಾಕೆ ಸ್ವಾಮಿ 100 ವರ್ಷ ಆಗಿರಲಿಲ್ಲ? ಯಾಕೆ ಆಗಿರಲಿಲ್ಲ? ಚರ್ಚೆ ಮಾಡ್ಬೇಕಲ್ಲ. ನಾವು ಮನವಿ ಕೊಟ್ವಿ, ನಾವು ಪ್ರಾರಂಭ ಮಾಡಿದ್ವಿ, ಎಲ್ಲರೂ ಪ್ರಾರಂಭ ಮಾಡ್ತಾರೆ. ಆದ್ರೆ ಪ್ರಾರಂಭ ಮಾಡೋದು ನಾವೇ, ಉದ್ಘಾಟನೆ ಮಾಡೋದು ನಾವೇ ಅನ್ನುವಂಥದ್ದನ್ನ ಬಹಳ ಘಂಟಾಘೋಷವಾಗಿ ಈ ಸಭೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪಂಚವಾರ್ಷಿಕ ಯೋಜನೆಗಳಲ್ಲ, ನಮ್ಮ ಹಕ್ಕುಗಳು ಈಡೇರಬೇಕು ಅನ್ನುವಂಥದ್ದನ್ನು ಇವತ್ತು ಮಾಡಿದ್ದೇವೆ. ಬಹಳ ಜನ ಮಹಿಳಾ ನೌಕರರು ಬಂದಿದ್ದೀರಾ. ನಿಮ್ಮ ಮಕ್ಕಳನ್ನ ಕೇರ್ ಮಾಡಲಿಕ್ಕೆ 2022 ಬಜೆಟ್ ಅನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಮಂಡಿಸ್ತಾರೆ. 4 ದಿವಸ ಇರ್ತಾರೆ. ಸರ್ NPS ಅಬಾಲಿಷ್ ಮಾಡಿ, ಬೇರೆ ಸೆಂಟ್ರಲ್ ಪೇ ಕೊಡಿ, ಕೊಡೋಕ್ಕಾಗಲ್ಲಪ್ಪ ಸದ್ಯದಲ್ಲಿ, ಏನಾದರೂ
ಅವರೊಂದು ಮಾತನ್ನ ಹೇಳ್ತಾರೆ, ಅವರೇ ಕೇಳ್ತಾರೆ, ನಮ್ಮ ರಾಜ್ಯದಲ್ಲಿರುವಂತ ಮಹಿಳಾ ನೌಕರಿಗೆ ಏನಾದರೂ ಒಂದು ಹೊಸ ಯೋಜನೆ ಇದ್ರೆ ತಗೊಂಬರಪ್ಪ, ನಾನು ಬಜೆಟ್ ಅಲ್ಲಿ ಘೋಷಣೆ ಮಾಡ್ತೇನೆ ಅನ್ನುವಂಥ ಮಾತನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಹೇಳ್ತಾರೆ. ನಾನು ಇಡೀ ಒಂದು ದಿನ ಕೂತ್ಕೊಳ್ತೇನೆ, ವೆಬ್ಸೈಟ್ ಚೆಕ್ ಮಾಡ್ತೇನೆ, ಬೇರೆ ಬೇರೆ ಸ್ಟೇಟ್ನೆಲ್ಲ ಕೇಳ್ತೇವೆ, ಎಲ್ಲೂ ಹೆಣ್ಮಕ್ಳಿಗೆ ಆ ಥರದ ಯೋಜನೆಗಳಿರಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದು ಆರ್ಡರ್ ಇರುತ್ತೆ, ಮಹಿಳಾ ನೌಕರರು ತಮ್ಮ 18 ವರ್ಷದ ಮಕ್ಕಳನ್ನ ಕೇರ್ ಮಾಡಲಿಕ್ಕೆ ಮಕ್ಕಳ ಆರೈಕೆ ರಜೆ ಇರುತ್ತೆ. ಸೊ ಅದನ್ನ ನಾನು ಆರ್ಡರ್ ತಗೊಳ್ತೇನೆ, ಅದನ್ನ ತಗೊಂಡು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇವೆ, 2ನೇ ದಿನ ಬಜೆಟ್ ನಲ್ಲಿ ಬರ್ತದೆ, ನಮ್ಮ ರಾಜ್ಯದಲ್ಲಿರುವಂತಹ ಮಹಿಳಾ ನೌಕರಿಗೆ ತಮ್ಮ ಮಕ್ಕಳನ್ನ ಕೇರ್ ಮಾಡಲಿಕ್ಕೆ ಸಂಬಳ ಸಹಿತ 6 ತಿಂಗಳ ವಿಶೇಷ ಸಾಂದರ್ಭಿಕ ರಜೆಯನ್ನ ಸರ್ಕಾರ ಘೋಷಣೆ ಮಾಡುತ್ತೆ. ಇದು ಹೊಸ ಯೋಜನೆ. ಯಾಕೆ ಆಗಲಿಲ್ಲ? ಎಷ್ಟು ಜನ ಮಹಿಳಾ ನೌಕರಿಗೆ ಇದರಿಂದ ಅನುಕೂಲ ಆಗಿದೆ? ಈ ರಾಜ್ಯದಲ್ಲಿ 1,92,000 ಮಹಿಳಾ ನೌಕರರಿಗೆ ಇದರಿಂದ ಲಾಭ ಆಗಿದೆ. ಅನುಕೂಲ ಆಗಲಿಲ್ವಾ? ಎಷ್ಟು? ಒಂದು ತಿಂಗಳಿಗೆ 1 ಲಕ್ಷ ಸಂಬಳ ಇರಲಿ, 80,000 ಇರಲಿ, 4 ರಿಂದ 5 ಲಕ್ಷ ರೂಪಾಯಿ ನಿಮಗೆ ಡೈರೆಕ್ಟ್ ಆಗಿ ಲಾಭ ಆಯಿತು. ಲಾಭ ಆಯ್ತು ತಾನೆ? ಏನು ಉಳಿತಾಯ ಆಯ್ತು ಹೇಳ್ತಾ ಇದ್ದಾರೆ. ಕೆಲವರು ಕೇಳ್ತಾ ಇದ್ರು, ನಮ್ಮ ಮಕ್ಕಳು 18 ವರ್ಷದ ಮೇಲೆ ಆಗಿದ್ದಾರೆ ಸ್ವಾಮಿ, ನಮಗೆ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಅದು ನನಗೆ ಕೇಳಿದ್ರೆ ನಾನೇನು ಉತ್ತರ ಕೊಡ್ಲಿ? ಅದು ನಿಮ್ಮ ಹತ್ರನೇ ಉತ್ತರ ಇರುತ್ತೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನನ್ನನ್ನು ಅಧ್ಯಕ್ಷನಾಗಿ ಒಂದು 5 ವರ್ಷದ ಮುಂಚೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರೆ ಅವಾಗಲೇ ಆಗೋಗ್ಬಿಡೋದು ನಮ್ಮ ಕೆಲಸ ಅಂತ ಹೇಳಿದೆ ಅವ್ರಿಗೆ. ಹಾಗಾಗಿ ಇದೆಲ್ಲ ಯೋಚನೆ ಮಾಡ್ಬೇಕಲ್ಲ. ಬಹಳ ಜನ ಟೀಚರ್ಸ್ ತಾವು ಬಂದಿದ್ದೀರಾ. 15 CL ಇದ್ದಿದ್ದ ಸರ್ಕಾರ 2023 ಫೆಬ್ರವರಿನಲ್ಲಿ 10 CL ಮಾಡಿಬಿಡುತ್ತೆ ಸರ್ಕಾರ ಸ್ಟ್ರೈಟ್ ಅವೇ. ಅದೇ ವರ್ಷ ಜಾರಿಗೆ ಬರುತ್ತೆ, ಮತ್ತೆ ನಾವು ಒತ್ತಡ ಆಗ್ತೇವೆ, ಮತ್ತೆ ಕ್ಯಾಬಿನೆಟ್ ತರ್ತೇವೆ. ಹೇಳಿ ಕೇಳಿ ನಮ್ಮ ಶಿಕ್ಷಕರ ಮಂದಿ ಬಹಳ ಕಷ್ಟ ಪಡ್ತಾ ಇದ್ದಾರೆ ಸರ್. ನೀವು ಅವ್ರನ್ನ ಎದುರ್ಕೊಂಡ್ರೆ ಬಹಳ ಕಷ್ಟ ಸರ್ಕಾರ ನಡೆಸೋದು. ಚುನಾವಣೆ ಬಂದಾಗ ಯಾರಾದ್ರೂ ಉತ್ತರ ಕೊಡ್ತಾರೆ ಅಂದ್ರೆ ಅದು ಪ್ರೈಮರಿ ಸ್ಕೂಲ್ ಟೀಚರ್ಸ್. ದಯಮಾಡಿ ಎಚ್ಚರಿಕೆಯಿಂದ ಹೇಳ್ಬೇಕು. ಸರ್ಕಾರ ಕೇಳಿದಾಗ ಅದೇ 6 ತಿಂಗಳು ಜುಲೈ ತಿಂಗಳಲ್ಲಿ ಸರ್ಕಾರ ಮತ್ತೆ ಕ್ಯಾಬಿನೆಟ್ ತಂದು ಮತ್ತೆ 10 CL ಮಾಡಿದ್ರಿಂದ 15 CL ಮಾಡುವಂತ ಕೆಲಸವನ್ನು ಮಾಡಿ ಇವತ್ತು ಶಿಕ್ಷಕರಿಗೆ ಅನುಕೂಲ ಆಗುವಂತ ಕೆಲಸವನ್ನ ಅದೇ ವರ್ಷ ಮಾಡಿದ್ದು ಕೂಡ ಇತಿಹಾಸ. ಯೋಚನೆ ಮಾಡಬೇಕಾಗಿಲ್ಲ, ಯಾಕೆ ಆಗಿರ್ಲಿಲ್ಲ ಇವೆಲ್ಲ. ಅದ್ರ ಜೊತೆ ಕೋವಿಡ್ ಬಂತು, ಎಲ್ರದ್ದು ಸಂಬಳ ಇಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿತು. ನಿಮ್ದೆಲ್ಲ 30-40% ಸಂಬಳ ಸರ್ಕಾರ ಮಾತುಕತೆ ಕರೀತು. ಒಂದು 10% ಆದ್ರೂ ಕೂಡ ನಾವು ಹೇಳಿದ್ವಿ, 1 ರೂಪಾಯಿ ಕೊಡಲ್ಲ ಸರ್ ನಾವು. ಇಡೀ ದೇಶದಲ್ಲಿ ಕೊಟ್ಟಿದ್ದಾರೆ, ತಮಿಳುನಾಡು ಕೇರಳ ಕೊಟ್ಟಿದ್ದಾರೆ, ನೀವು ಕೊಡಬೇಕು. ನಾವು ಕೊಡೋದಿಲ್ಲ ಸರ್, ನೀವು ಬೇಕಾದ್ರೆ ನಮ್ಮನ್ನು ಸಸ್ಪೆಂಡ್ ಮಾಡಿ, ನಾವು ಕೊಡೋದಿಲ್ಲ ಅಂತ ತೀರ್ಮಾನ ಮಾಡ್ತೇವೆ. ಕೊನೆಗೆ ಸರ್ಕಾರ 30-40% ಸಂಬಳ ಇಡಬೇಕು ಅನ್ನುವ ತೀರ್ಮಾನ ಕೈ ಬಿಟ್ಟು 7 ರಿಂದ 8 ಸಾವಿರ ಕೋಟಿ ಎಕ್ಸ್ಪೆಂಡಿಚರ್ ಒಂದು ವರ್ಷಕ್ಕೆ ಬರ್ತಾ ಇತ್ತು. ಬಹಳ ಜನ ನಾವು ಟೈಮ್ನಲ್ಲಿ ಮನೇಲಿ ಕೂತ್ಕೊಂಡು ಶಾಲೆಗೆ ಹೋಗ್ಲಿಲ್ಲ, ಆಫೀಸ್ಗೆ ಹೋಗ್ಲಿಲ್ಲ, ಮನೇಲಿ ಕೂತ್ಕೊಂಡು ಕೂಡ 1 ರೂಪಾಯಿ ನಿಮ್ಮ ಸಂಬಳ ಕಟ್ ಮಾಡಿದೆ. ಆ ವರ್ಷದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸಂಪೂರ್ಣ ವೇತನವನ್ನು ಕೊಡಿಸಿದ್ದು ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನೋದನ್ನ ಅಭಿಮಾನದಿಂದ ಹೇಳಿಕೆ ಬಯಸ್ತಾನೆ. ಅವಾಗೇನಾದ್ರೂ ಸಂಬಳ ಹಿಡಿದಿದ್ರೆ 3-4-5 ಲಕ್ಷ ರೂಪಾಯಿ ಸಂಬಳವನ್ನ ಸರ್ಕಾರ ಹಿಡಿತಾ ಇತ್ತು. ಅವಾಗ ನಾವು ಸ್ಟ್ರೈಕ್ ಮಾಡಿದ್ರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಸುಮ್ಮನೆ ನಾವು ಸರ್ಕಾರ ಕೇಳಿದ್ವಿ, ನೀವೇನಾದ್ರೂ ಹಿಡಿದ್ರೆ ನಾವು ಕೋವಿಡ್ ಡ್ಯೂಟಿ ಮಾಡಲ್ಲ, ಚೆಕ್ ಪೋಸ್ಟ್ ಡ್ಯೂಟಿ ಮಾಡೋದಿಲ್ಲ, ನರ್ಸಿಂಗ್ ಫ್ಯಾಕಲ್ಟೀಸ್, ಡಾಕ್ಟ್ರು ಯಾರು ಕೆಲಸ ಮಾಡೋದಿಲ್ಲ, ಕೋವಿಡ್ ಪೀಕ್ ಹೋಗುತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಕೂಡ ಹೇಳಿದ್ದುಂಟು. ಹೀಗೆ ನಿಮ್ಮನ್ನು ಬಳಸ್ಕೊಂಡು ಸುಳ್ಳು ಸತ್ಯನೋ ಗೊತ್ತಿಲ್ಲ, ಅಲ್ಲಿ ಕೆಲಸವನ್ನು ಮಾಡಿಸಿದ್ದು ಕೂಡ ಒಂದು ಇತಿಹಾಸ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಹೀಗೆ ಕಿಡ್ನಿ ಕ್ಯಾನ್ಸರ್ ಪೇಷಂಟ್ ಎಂಪ್ಲಾಯ್ಸ್ಗಳಿದ್ರೆ 6 ತಿಂಗಳುಗಳ ಕಾಲ ಸಂಬಳ ಸಹಿತ ರಜೆ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಎಷ್ಟೋ ಜನಗಳಾಯ್ತು, ಚೇಟ್ ಕೇರ್ ಲೀವು, ಕಿಡ್ನಿ ಕ್ಯಾನ್ಸರ್, CL ಎಷ್ಟೆಲ್ಲ ರಜಾ ಸೌಲಭ್ಯಗಳು ಸಿಗ್ತಲ್ವಾ. ಇದ್ರ ಜೊತೆ ನೆಮ್ಮದಿಯಿಂದ ಬದುಕಲಿಕ್ಕೆ ಬೇಸ್ಟೆಸ್ ಪಿಟಿಷನ್ಸ್ ಇತ್ತು, ಅದನ್ನು ಕೂಡ ತೆಗೆದ್ವಿ. KJD ಸರ್ವಿಸಸ್ ಅರ್ಜೆನ್ಸಿ ಸಿಗಲಿಕ್ಕೆ ಎಲ್ಲ e-office ಆನ್ಲೈನ್ ಸರ್ವಿಸಸ್ಗಳನ್ನ ಈಗಾಗಲೇ ಜಾರಿಗೆ ತರಲಿಕ್ಕೆ ಪೈಲಟ್ ಪ್ರಾಜೆಕ್ಟ್ ಆಗಿ ಸರ್ಕಾರ ಜಾರಿಗೆ ತರ್ತಾ ಇದೆ. ಎಲ್ಲ ಕೆಲಸಗಳು ಕೂಡ ಈಗಾಗಲೇ ಪ್ರಾರಂಭವಾಗಿದೆ ಎನ್ನುವಂಥದ್ದನ್ನ ಸಂಘದ ಒತ್ತಡದ ಮೂಲಕ ಹೇಳ್ತಾ ಇದ್ದೇವೆ. ಕಂಪ್ಯೂಟರ್ ಲಿಟರಸಿ ಎಕ್ಸಾಮ್ ಡೇಟ್ ಎಕ್ಸ್ಟೆನ್ಷನ್ ಕೂಡ 25
ನಿಮ್ಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ. ಡಿಎಗಳನ್ನ ತಗೊಳ್ಬೇಕಾದ್ರೆ 2019ಕ್ಕಿಂತ ಮುಂಚೆ ನೀವೆಲ್ಲ 15 ದಿವಸ, ತಿಂಗಳು, 2 ತಿಂಗಳವರೆಗೆ ಡಿಎಗಳಿಗಾಗಿ ನಾವು ಹೋರಾಟಗಳನ್ನು ಮಾಡಿದ್ದು ಕೂಡ ಈ ಸಂಘಟನೆ ಇತಿಹಾಸದಲ್ಲಿದೆ. 2019 ಆಗಸ್ಟ್ ತಿಂಗಳಿಂದ ಯಾವುದೇ ನೌಕರರು ಕೂಡ ಡಿಎಗಾಗಿ ಹೋರಾಟವನ್ನು ಮಾಡದೆ ಕೇಂದ್ರ ಸರ್ಕಾರ ಕೊಟ್ಟಂತ 24 ಗಂಟೆಗಳಲ್ಲಿ ತುಟ್ಟಿ ಭತ್ಯೆಯನ್ನು ಕೊಡಿಸಿರುವಂತದ್ದು ರಾಜ್ಯ ಸರ್ಕಾರಿ ನೌಕರರ ಸಂಘ. ಮೊನ್ನೆ ಒಂದು 20 ದಿವಸ ಟೆಕ್ನಿಕಲ್ ಕಾರಣಗಳಿಗಾಗಿ ವಿಳಂಬ ಆಯಿತು ಬಿಟ್ರೆ ಕೇಂದ್ರ ಸರ್ಕಾರ ಕೊಟ್ಟಂತ 24 ಗಂಟೆಯಲ್ಲಿ ಡಿಎನ್ನ ಸರ್ಕಾರ ನಮಗೆ ಕೊಟ್ಟಿದೆ. ಬಹಳ ಜನ ಮಾತನಾಡ್ತೀರಾ ಕೂತ್ಕೊಂಡವರು, ಸಂಘ ಏನ್ರಿ, ಸುಮ್ಮನೆ ಏನ್ರಿ, ಮನವಿ ಕೊಡ್ತಾರೆ, ಕೊಡೋದಿಲ್ಲ. ಡಿಎ ಕೊಡಬೇಕಾಗಿರೋ ಸರ್ಕಾರದ ಜವಾಬ್ದಾರಿ. ಸಾಧ್ಯನೇ ಇಲ್ಲ. ಇವತ್ತು ಅನೇಕ ರಾಜ್ಯಗಳಲ್ಲಿ ಡಿಎಗಳನ್ನ ಕೊಡ್ಲಿಕ್ಕೆ ದುಡ್ಡಿಲ್ಲ, ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ. ನಮ್ಮ ಹಕ್ಕು ಅಂತ ನಾವು ಯಾರು ಕೂಡ ಕೇಳಂಗಿಲ್ಲ. ಇವತ್ತು ಸರ್ಕಾರದ ಜೊತೆ ಮಾತುಕತೆ, ಚರ್ಚೆಗಳನ್ನು ಮಾಡಿ ಸಂಧಾನದ ಮೂಲಕ ಇವತ್ತು ಈ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ ಎನ್ನುವಂಥದ್ದನ್ನ ತಮಗೆ ಹೇಳಿಕೆ ಬಯಸ್ತೇನೆ. ಬಹುಶಃ ಯಾರನ್ನ ತಗೊಂಡ್ರೆ 17%, ಅವತ್ತು ಕೂಡ ಸರ್ಕಾರ ಇಮಿಡಿಯೇಟ್ ಆಗಿ ಕೊಡ್ಲಿಲ್ಲ. ಹೋರಾಟಕ್ಕೆ ಕರೆ ಕೊಟ್ವಿ. 1/3/23ರಿಂದ ನಾವು ಹೋರಾಟಕ್ಕೆ ಕರೆ ಕೊಟ್ಟಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರು ಅವ್ರನ್ನ ಮಾತುಕತೆ ಕರೆಯೋದಿಲ್ಲ, ಚರ್ಚೆಯನ್ನು ಮಾಡೋದಿಲ್ಲ. ಹೋರಾಟಕ್ಕೆ ಕರೆ ಕೊಡ್ತೇವೆ, ಇಷ್ಟೊತ್ತಾದ್ರೂ ಕೂಡ ನಮ್ಮ ಮಾತುಕತೆ ಕರೆಯೋದಿಲ್ಲ. ಸುಮಾರು 8 ಗಂಟೆಗೆ ನಮಗೆ ಫೋನ್ ಮಾಡ್ತಾರೆ, ಮಾತುಕತೆಗೆ ಬನ್ನಿ ಅಂತ ಹೇಳಿ. ಸ್ನೇಹಿತರು, ಮಾತುಕತೆಗಳನ್ನು ಮಾಡಿ 7% ಸ್ಟಾರ್ಟ್ ಆಗಿರುವಂತ ಯಾರು 17% ತರಲಿಕ್ಕೆ ಬೆಳಗಿನ ಜಾವ 8 ಗಂಟೆ ಆಗತ್ತೆ. 12% ಕೇಳ್ತಾರೆ, ಒಪ್ಕೊಳ್ಳೋದಿಲ್ಲ. ಮಾತುಕತೆ ಚರ್ಚೆಗಳಾಗಿ 15% ಬಂದು 3 ಗಂಟೆಗೆ ನಿಂತ್ಕೊಳ್ತಾರೆ. ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಸರ್ಕಾರದ ವಿರುದ್ಧ ಕೂಗಾಗ ಮತ್ತೆ ಬೆಳಗ್ಗೆ 8 ಗಂಟೆಗೆ ಕರೆದು 17% ಐಆರ್ನ ಕೊಟ್ಟು ಸರ್ಕಾರಿ ಆದೇಶವನ್ನು ಮಾಡಿ ನಾವೇ ಬೆನಿಫಿಟ್ ಅನ್ನು ತಗೊಂಡಿದ್ದೇವೆ. ಎಷ್ಟು ಕಮಿಟ್ಮೆಂಟ್, ಫ್ಯಾಮಿಲಿ ಕಮಿಟ್ಮೆಂಟ್, ಹೌಸಿಂಗ್ ಲೋನ್, ಪರ್ಸನಲ್ ಲೋನ್, ಎಜುಕೇಶನ್ ಲೋನ್ ಎಲ್ಲದೂ ಕೂಡ ಅನುಕೂಲ ಆಯ್ತು. ಇದೆಲ್ಲ ಒಂದು ಇತಿಹಾಸ ತಾನೇ. ಲೇಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಪೇ ಕಮಿಷನ್. ಸೊಮ್ಮೆ ಮೊದಲ 3 ವರ್ಷ ಬಿಟ್ಟು 8 ವರ್ಷಕ್ಕೆ ಪೇ ಕಮಿಷನ್ ಕೊಡ್ತಾ ಇದ್ರು. 5 ವರ್ಷಕ್ಕೆ ಮೊದಲೇ ವೇತನ ಆಯೋಗವನ್ನು ರಚನೆ ಮಾಡಿ 5 ವರ್ಷ 1/7/22ರಿಂದ ಫೈನಾನ್ಷಿಯಲ್ ಬೆನಿಫಿಟ್ ಅನ್ನು ಕೊಡಿಸಿ, ನೋಷನಲ್ ಇಂಕ್ರಿಮೆಂಟ್ ಬೆನಿಫಿಟ್ ಅನ್ನು ಕೊಡಿಸಿ, ಜುಲೈ ಆಗಸ್ಟ್ 24ರಿಂದ ಫೈನಾನ್ಷಿಯಲ್ ಬೆನಿಫಿಟ್ ಅನ್ನು ಕೊಡಿಸುವಂತ ಕೆಲಸವನ್ನ ನಿಮ್ಮ ಸಂಘ ಮಾಡಿದೆ ಅನ್ನೋದನ್ನ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಹೇಳ್ತು ಜುಲೈ 22ರಿಂದ ನಿಮಗೆ ಬೆನಿಫಿಟ್ ಕೊಡ್ಲಿಕ್ಕೆ ಆಗಲ್ಲ, ಸ್ಟ್ರೈಕ್ ಮಾಡ್ತೇವೆ. 2 ಇನ್ಕ್ರಿಮೆಂಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ನಾವು ರೆಡಿ ಇಲ್ಲ. ಜುಲೈ 22, 23 ಇನ್ಕ್ರಿಮೆಂಟ್ ಅನ್ನು ಕೊಡಿಸಿದ್ವಿ, ಅರಿಯರ್ಸ್ ಕೊಡ್ಲಿಲ್ಲ. ಆಗಸ್ಟ್ 24ರಿಂದ ಫೈನಾನ್ಷಿಯಲ್ ಬೆನಿಫಿಟ್ ಕೊಡ್ತೀವಿ ಅಂತ ಹೇಳಿದಾಗ ಒಪ್ಕೊಂಡ್ವಿ. 21, 22% ಕೊಡ್ತೀವಿ ಫಿಟ್ಮೆಂಟ್, ಆಗೋದಿಲ್ಲ. ಪೇ ಕಮಿಷನ್ ಎಷ್ಟು ಹೇಳಿದೆ 27.5% ಫಿಟ್ಮೆಂಟ್ ಅನ್ನ ಕೊಡ್ಲೇಬೇಕು ಅನ್ನುವಂಥದ್ದನ್ನ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ನಾವು ಸ್ಟ್ರೈಕ್ ಕಾಲನ್ನು ಮಾಡ್ತೇವೆ. ಆಗಸ್ಟ್ ತಿಂಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಕರೆ ಕೊಟ್ಟಾಗ ಸರ್ಕಾರ ತೀರ್ಮಾನ ಮಾಡ್ತದೆ 7ನೇ ವೇತನ ಆಯೋಗ ಏನು ಶಿಫಾರಸು ಮಾಡಿದೆ, ಜುಲೈ 22ರಿಂದ ಕಾಲ್ಪನಿಕ ವೇತನ, ಆಗಸ್ಟ್ 24ರಿಂದ ಫೈನಾನ್ಷಿಯಲ್ ಬೆನಿಫಿಟ್, 27.5% ಫಿಟ್ಮೆಂಟ್ ಏನು ವೇತನ ಆಯೋಗ ಶಿಫಾರಸು ಮಾಡಿದೆ ಆಸ್ ಇಟ್ ಈಸ್ ರೆಕಮೆಂಡೇಶನ್ ಅನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ವಿಧಾನಸಭೆ ಅಧಿವೇಶನದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಜೋರ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಮರ್ಪಿಸಕ್ಕೆ ಬಯಸ್ತೇನೆ. ಸಂಘಟನೆ ಕೆಲಸ ಮಾಡಿದೆಯಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಸಂಘಟನೆ ಪೇ ಕಮಿಷನ್ ಕೊಡ್ತಾರ? ನಾವೇನಾದ್ರೂ ಇರಲಿಲ್ಲ ಅಂತ ಹೇಳಿದ್ರೆ ಏಪ್ರಿಲ್ 25ರಿಂದ ಬರುವಂತ ಮಾರ್ಚ್ ಏಪ್ರಿಲ್ ಬೆನಿಫಿಟ್ ತಗೊಳ್ತಾ ಇದ್ವಿ. ಅದು 27 ಇಲ್ಲ, ಪ್ರೊಟೆಸ್ಟ್ ತಗೊಳ್ಬೇಕಿತ್ತು. ನೋಷನಲ್ ಬೆನಿಫಿಟ್, ಕಾಲ್ಪನಿಕ ವೇತನ, ಇನ್ಕ್ರಿಮೆಂಟ್ಸ್ ಗಳನ್ನ ಕಳ್ಕೊಳ್ಬೇಕಾಗಿತ್ತು. ಇವತ್ತು ಸಂಘಟನೆ ಶಕ್ತಿ, ಇವತ್ತು ಐಆರ್ ತಗೊಂಡಿದ್ದೇವೆ, 7 ಪೇ ಕಮಿಷನ್ ತಗೊಂಡಿದ್ದೇವೆ ಅಂದ್ರೆ ಅವತ್ತು 1/3/23 ಒಂದು ದಿನ ಮುಷ್ಕರ ಮಾಡಿ ಇಡೀ ಕರ್ನಾಟಕವನ್ನು ಬಂದ್ ಮಾಡೋದಲ್ಲ, ಅದರ ಪ್ರತಿಫಲ ಅನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಹೇಳಿಕೆ ಬಯಸ್ತಾನೆ. ಅದೆಲ್ಲ ಕ್ರೆಡಿಟ್ ನಿಮ್ಗೆಲ್ಲ ಹೋಗ್ಬೇಕಾಗ್ತದೆ. ನಾವು ಸಂಘಟನೆ ನೇತೃತ್ವ ಅಷ್ಟೇ, ನೀವೆಲ್ಲ ಕೂಡ ಸಹಕಾರವನ್ನು ಕೊಟ್ಟಿದ್ದಕ್ಕಾಗಿ ಅವತ್ತು 7ನೇ ವೇತನ ಆಯೋಗ ಐಆರ್ ನಾವು ತಗೊಂಡಿದ್ದೇವೆ ಅನ್ನುವಂಥದ್ದನ್ನ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ 17,000 ಕೋಟಿ ಹಣ
IR ಕೊಟ್ಟಾಗ ಸುಮಾರು 8ರಿಂದ 10 ಸಾವಿರ ಕೋಟಿ ಒಂದು ವರ್ಷಕ್ಕೆ ಅಡಿಷನಾಲಿಟಿ ಬರ್ಡನ್ ಕೂಡ ಆಯಿತು. ಇರ್ಬೋದು ಸರ್ಕಾರಕ್ಕೆ ಬರ್ಡನ್ ಆಗ್ಬೋದು. ಇವತ್ತೆಲ್ಲ ಸರ್ಕಾರ ಪ್ರತಿ ವರ್ಷ 30,000 ಕೋಟಿ ಬಜೆಟ್ ಅನ್ನ ಅಡಿಷನಲ್ ಮಂಡಿಸ್ತಾ ಇದೆ. ಲಾಸ್ಟ್ ಟೈಮ್ 368 ಲಕ್ಷ ಕೋಟಿ ಬಜೆಟ್ ಅನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ್ರು. ಇವತ್ತು 4 ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡಿಸೋರಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ. ಹಾಗಾಗಿ ಇವತ್ತು ದುಡಿಯುವ ವರ್ಗ, ಶ್ರಮಿಕ ವರ್ಗ, ಈ ಸರ್ಕಾರಕ್ಕೆ ಗೌರವ ತರುವಂತ ವರ್ಗ, ಬಜೆಟ್ ಮಂಡಿಸಲಿಕ್ಕೆ 4 ಲಕ್ಷ ಕೋಟಿ ಬಜೆಟ್ ಅನ್ನ ಕಲೆಕ್ಟ್ ಮಾಡುವಂತ ವರ್ಗ, ಜೊತೆ ಸರ್ವಿಸ್ ಗಳನ್ನು ಕೊಡುವಂತ ವರ್ಗ ಯಾವುದಾದ್ರೂ ಇದ್ರೆ ಆ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಸರ್ವಿಸ್ ಅನ್ನು ಕೊಡುವಂತ ವರ್ಗ ಯಾವುದಾದ್ರೂ ಇದ್ರೆ ಈ ರಾಜ್ಯದ ಸರ್ಕಾರಿ ನೌಕರರು ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ದೊಡ್ಡ ಸಂಘಟನೆಗೆ 7th ಪೇ ಕಮಿಷನ್ ವರೆಗೆ ಕೂಡ ಬಂದ್ವಿ. ಬಹುಶಃ 5 ವರ್ಷಗಳಲ್ಲಿ ನನಗೆ ಕೂಡ ಖುಷಿ ಇತ್ತು, ತೃಪ್ತಿ ಇತ್ತು. ಸಂತೃಪ್ತಿ ಬಂತ? ಯಾವುದೇ ಕಾರಣಕ್ಕೂ ಸಂತೃಪ್ತಿ ಬಂದಿಲ್ಲ. ಯಾಕಂದ್ರೆ ನಮ್ಮ ಮುಂದೆ NPS ಆಗಿಲ್ಲ, ಸೆಂಟ್ರಲ್ ಪೇ ಕಮಿಷನ್ ಆಗಿಲ್ಲ, ಹೆಲ್ತ್ ಸ್ಕೀಮ್ ಕೂಡ ಜಾರಿಗೆ ಬಂದಿಲ್ಲ. PhD ಶಿಕ್ಷಕರ ಸಮಸ್ಯೆ ಇವತ್ತು ಜ್ವಲಂತವಾಗಿದೆ. ರೆವಿನ್ಯೂ ಆಡಿಟರ್ ಸಮಸ್ಯೆಗಳು ಕೂಡ ಇನ್ನೂ ಬಗೆಹರಿದಿಲ್ಲ. ಇವತ್ತು CNR ತಿದ್ದುಪಡಿ ಎನ್ನುವಂಥದ್ದೇ ಒಂದು ದೊಡ್ಡ ಸವಾಲಾಗಿದೆ. ಸಮಸ್ಯೆಗಳು ನಮ್ಮ ಮುಂದೆ ಇದೆ. ಇದನ್ನು ಬಗೆಹರಿಸುವಂತ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ ಸ್ನೇಹಿತರೆ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಮುಂದೆ ಇಷ್ಟು ಬಗೆಹರಿತು ಅಂತ ಹೇಳಿದ್ರೆ ಇನ್ನೂ ಸಮಸ್ಯೆಗಳು ನಮ್ಮ ಮುಂದೆ ಇದೆ. ಹೆಲ್ತ್ ಸ್ಕೀಮ್ ಜಾರಿಗೆ ಬಂದಿಲ್ಲ. ಷಡಾಕ್ಷರಿ ಅವರೇ ಬಹಳ ಹೇಳ್ತಾ ಇದ್ರಿ, ಕಳೆದ 2-3 ವರ್ಷಗಳಿಂದ ಆಗುತ್ತೆ ಹೇಳ್ತಾ ಇದ್ರಿ. ನಾನೇನು ಸುಳ್ಳು ಹೇಳಿಲ್ಲಲ್ಲ, ಆಗುತ್ತೆ ಅಂತ ಹೇಳಿದ್ದು ನಿಜ, ಸರ್ಕಾರ ಮಾಡ್ತೀನಿ ಅಂತ ಹೇಳಿದ್ದು ನಿಜ. 2022 ಬಜೆಟ್ ಅಲ್ಲಿ ಬಂದಿದ್ದು ನಿಜ, 23 ಬಜೆಟ್ ಅಲ್ಲಿ ಬಂದಿದ್ದು ನಿಜ, ಕ್ಯಾಬಿನೆಟ್ ನಲ್ಲಿ ಆದೇಶ ಆಗಿದ್ದು ನಿಜ, ಗೌರ್ಮೆಂಟ್ ಅಲ್ಲಿ ಆರ್ಡರ್ ಆಗಿದ್ದು ನಿಜ. ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ಸರ್ಕಾರಕ್ಕೆ ಗೊತ್ತಾಯ್ತು ಇದನ್ನ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ 2,000 ಕೋಟಿ ಹಣ ಬೇಕಾಗ್ತದೆ. ಸೊ ಹಾಗಾಗಿ ದಯಮಾಡಿ ಅದನ್ನು ಸ್ವಲ್ಪ ಕಷ್ಟ ಆಗುತ್ತೆ, ಟೈಮ್ ಕೊಡಿ ಅಂತ ಹೇಳಿ ಸರ್ಕಾರ ಕೂಡ ನಮಗೆ ಮನವಿ ಮಾಡ್ತಾರೆ. ಲಾಸ್ಟ್ ಆಗಸ್ಟ್ ತಿಂಗಳು 2024 ನಾವು ಸ್ಟ್ರೈಕ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅವಾಗ ಇದು ಕೂಡ ಹೆಲ್ತ್ ಸ್ಕೀಮ್ ಅನ್ನ ಇಟ್ಕೊಂಡ್ವಿ. ಸರ್ಕಾರ ಹೇಳ್ತು 15,000 ಕೋಟಿ ಪೇ ಕಮಿಷನ್ ಕೊಡ್ತಾ ಇದ್ದೀವಿ, ಇದಾಗೋದಿಲ್ಲ, ಒಂದು 4-5 ತಿಂಗಳು ಟೈಮ್ ಕೊಡಬೇಕು, ಸರ್ಕಾರಕ್ಕೆ ಹೆವಿ ಬರ್ಡನ್ ಆಗುತ್ತೆ, ಸಮಯಾವಕಾಶ ಕೊಡಿ, ಜನವರಿ ಮೇಲೆ ಈ ಯೋಜನೆಯನ್ನ ನಾವು ಜಾರಿಗೆ ಕೊಡ್ತೇವೆ ಅನ್ನುವಂಥ ಮಾತನ್ನ ಸರ್ಕಾರ ನಮಗೆ ಹೇಳಿತ್ತು. ಸರ್ಕಾರ ಹೇಳಿದಾಗ ನಾವು ಕೂಡ ಯೋಚನೆ ಮಾಡಿದ್ವಿ, ಇದೆಲ್ಲ ಒಳ್ಳೆಯ ಯೋಜನೆ, ಒಂದಿಷ್ಟು 4-5 ತಿಂಗಳು ಟೈಮ್ ಕೊಡೋಣ ಅಂತ ಹೇಳಿದ್ದೇವೆ. ಈಗ ಸರ್ಕಾರ ಚೀಫ್ ಸೆಕ್ರೆಟರಿಗಳು ಮಾತುಕತೆ ಮೀಟಿಂಗ್ ಎಲ್ಲ ಕೂಡ ಮುಗಿದೋಗಿದೆ. ಸ್ಕೀಮ್ ಲಾಂಚ್ ಮಾಡಬೇಕು, ಹಣ ಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಸ್ಕೀಮ್, ಸಾಫ್ಟ್ವೇರ್, ಯೋಜನೆ ಎಲ್ಲದೂ ಕೂಡ ರೆಡಿ ಆಗಿದೆ. ಲಾಂಚ್ ಮಾಡಲಿಕ್ಕೆ ಒಂದಿಷ್ಟು ಹಣಕಾಸಿನ ಮುಗ್ಗಟ್ಟಿರೋದ್ರಿಂದ ಇದಾಗಿದೆ. ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ, ಇನ್ನೊಂದು ತಿಂಗಳಲ್ಲಿ ಈ ಯೋಜನೆಯನ್ನು ಲೋಕಾರ್ಪಣೆ ಮಾಡ್ತೇವೆ ಅನ್ನುವಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ. ಈ ಯೋಜನೆ ಜಾರಿಗೆ ಬಂದ್ರೆ ನಮ್ಮೆಲ್ಲ ನೌಕರರಿಗೆ, ನಮ್ಮೆಲ್ಲ ಫ್ಯಾಮಿಲಿ, ಸುಮಾರು 25 ಲಕ್ಷ ಕುಟುಂಬದ ಸದಸ್ಯರಿದ್ದೇವೆ. ಒಳರೋಗಿ ಇರಲಿ, ಹೊರರೋಗಿ ಇರಲಿ, ಆಕ್ಸಿಡೆಂಟ್ ಇರಲಿ, ಸರ್ಜರಿ ಇರಲಿ, ಆಂಬ್ಯುಲೆನ್ಸ್ ಸರ್ವಿಸ್ ಇರಲಿ, ವರ್ಷಕ್ಕೊಂದ್ಸಲ ಬಾಡಿ ಚೆಕಪ್ ಮಾಡೋದಿರಲಿ, ನಮ್ಮ ಫ್ಯಾಮಿಲಿ, ಗಂಡ ಹೆಂಡತಿ, ಮಕ್ಕಳು, ತಂದೆ ತಾಯಿ ಎಲ್ಲರಿಗೂ ಕೂಡ 1 ರೂಪಾಯಿ ನಾವು ಕೊಡೋದಿಲ್ಲ, ಸಂಪೂರ್ಣ ಉಚಿತ ಚಿಕಿತ್ಸೆ ಕೊಡುವಂತ ಯೋಜನೆ ಇದಾಗಿದೆ ಎನ್ನುವಂಥದ್ದನ್ನ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಹಾಗಾಗಿ ಇದಕ್ಕೆ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಕೂಡ ನಾವು ಕೊಡಬೇಕಾಗ್ತದೆ. ಸ್ಯಾಲರಿನಲ್ಲಿ ಸರ್ಕಾರ ಕೂಡ 50% ಕೊಡುತ್ತೆ. ಆ ಕೆಲಸವನ್ನ ಬರುವಂತ ದಿನಗಳಲ್ಲಿ, ಇನ್ನೊಂದು ತಿಂಗಳಲ್ಲಿ ಈ ಯೋಜನೆ ಜಾರಿಗೆ ತರ್ತೇವೆ. ಮುಂದಿನ ತಿಂಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಸಮಾವೇಶ ಮಾಡಲಿಕ್ಕೆ ದಿನಾಂಕವನ್ನ ಕೊಟ್ಟಿದ್ದಾರೆ. ಆ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಈ ಆರೋಗ್ಯ ಯೋಜನೆಯನ್ನು ಚಾಲನೆ ಕೊಡ್ತಾರೆ ಎನ್ನುವಂತ ವಿಶ್ವಾಸ, ಭರವಸೆ ನನಗಿದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಾಗಿ ಮುಖ್ಯಮಂತ್ರಿಗಳು ಕರೀತಾರೆ ಅಂದ್ರೆ ಅಟ್ಲೀಸ್ಟ್ ಒಂದು ವೇದಿಕೆಯಲ್ಲಿ ಬಂದ್ರೆ ಒಂದು ಕಾರ್ಯಕ್ರಮ ಘೋಷಣೆ ಆಗುತ್ತೆ. ಲಾಸ್ಟ್ ಟೈಮ್ 2.5 ಲಕ್ಷ ಜನ ಸೇರಿಸಿ ಒಂದು ಸಮ್ಮೇಳನವನ್ನು ಮಾಡಿದ್ವಿ. ಷಡಾಕ್ಷರಿ ಅವ್ರು ಏನ್ರಿ 4-5 ಕೋಟಿ ಹಣ ವಹಿಸಿದ್ರಲ್ರಿ, ಮುಖ್ಯಮಂತ್ರಿಗಳು ಪೇ ಕಮಿಷನ್ ಅನೌನ್ಸ್ ಮಾಡಿಲ್ಲ ಅಂತ ಹೇಳಿ 10 ಜನ ಧಿಕ್ಕಾರ ಕೂಗಿದ್ರಿ. ಮುಖ್ಯಮಂತ್ರಿಗಳೇ ಸುಮ್ಮನೆ ಇಲ್ಲ, 2.5 ಲಕ್ಷ ಜನ ಸೇರಿದ್ ನೋಡಿ ಅವ್ರು ಯೋಚನೆ ಮಾಡಿದ್ರು, ಪೇ ಕಮಿಷನ್ 2025 ಕೊಡಬೇಕು ಅಂತಿದ್ವಿ, ಆಗಲ್ಲಪ್ಪ
24ಕ್ಕೆ ಕೊಟ್ರೆ ನಮಗೆ ಅನುಕೂಲ ಆಗ್ತದೆ. ಇನ್ನೊಂದು ಸರ್ಕಾರಿ ನೌಕರರು ಸಂಘಟಿತರಾಗಿದ್ದಾರೆ. ಒಂದು ಸಂದೇಶ ಸಿಕ್ತು, ಲಾಭ ಆಯ್ತು. ಅದಾದ್ಮೇಲೆ ಪೇ ಕಮಿಷನ್ ಕೊಟ್ಟ ಮೇಲೆ ಅವ್ರಿಗೆ ಸನ್ಮಾನ ಮಾಡ್ಬೇಕು ಅನ್ನೋ ಒಂದು ನೆಪ ಇಟ್ಕೊಂಡು ಸನ್ಮಾನ ಮಾಡಿದ್ವಿ. ಅವತ್ತಿನ ದಿವಸ ಏನು ಮಾಡಿದ್ವಿ, NPS ಕಮಿಟಿಯನ್ನ ಅಫಿಷಿಯಲ್ ಆಗಿ ಮುಖ್ಯಮಂತ್ರಿಗಳಿಂದ ಬಿಡುಗಡೆ ಮಾಡಿಸಿದ್ವಿ. ಈ ಮುಖ್ಯಮಂತ್ರಿಗಳು NPS ಕಮಿಟಿಗೆ ಕಮಿಟ್ ಆಗಿ ಮಾಡಿಸೋ ಕೆಲಸವನ್ನ ಅವತ್ತು ಮಾಡಿದ್ವಿ. ಏನ್ ಷಡಾಕ್ಷರಿ ಅವ್ರು ಹಿಂಗ್ ಮಾಡಕ್ ಶುರುವಾಗಿದ್ದಾರೆ, ಬರೀ CM ಕರೆಸ್ತಾರೆ, ಕೆಲಸನೇ ಆಗೋದಿಲ್ಲ, ಅವ್ರು ಅನೌನ್ಸೇ ಮಾಡೋದಿಲ್ಲ. ನಾವ್ ಯಾಕೆ ಕರೆಸ್ತೀವಿ ಇದ್ರೆ ಒತ್ತಡವನ್ನ ಹೇಗೆ ಕರೆಸ್ತೇವೆ, ಆ ಸಭೆ ಮಧ್ಯದಲ್ಲಿ ಅವ್ರು ಕಮಿಟ್ ಮಾಡೋದಕ್ಕೆ ನಾವು ಕರೆದಿದ್ದೇವೆ. ಇವತ್ತು NPS ಕಮಿಟಿ ಕೂಡ ಮಾಡೋ ಕೆಲಸವನ್ನು ಅವತ್ತು ಮಾಡಿದ್ವಿ. ಇವತ್ತು ಏನ್ ಸ್ಕೀಮ್ ಜಾರಿಗೆ ಬಂದ್ರೆ ನಮ್ಮೆಲ್ಲ ಎಂಪ್ಲಾಯೀಸ್ ಫ್ಯಾಮಿಲಿಗೆ 10 ಲಕ್ಷ, 15 ಲಕ್ಷ, 20 ಲಕ್ಷ ಬಿಲ್ ಆದ್ರೆ ಇವತ್ತು 1 ಲಕ್ಷ, 12,000, 10,000, 20,000 ಪ್ಯಾಕೇಜ್ ಕೊಡ್ತಾರೆ. ಇನ್ನು ಮುಂದೆ ಹಂಗಿರೋದಿಲ್ಲ. ನಮ್ ಯಾವುದೇ ಫ್ಯಾಮಿಲಿ ಇರಲಿ, ಕಾರ್ಡ್ ತೋರಿಸಿ ಒಂದು ಸಿಂಗಲ್ ನಯಾ ಪೈಸಾ ಹಣವನ್ನ ಹಾಸ್ಪಿಟಲ್ ಕಳೆದೆ ನಿಮ್ಮೆಲ್ಲ ಕುಟುಂಬದವ್ರಿಗೆ ಚಿಕಿತ್ಸೆ ತಗೊಂಡು ಬರುವಂತ ಯೋಜನೆ ಇದಾಗಿದೆ ಅನ್ನುವಂಥದ್ದನ್ನ ಹೇಳಿಕ್ಕೆ ಬಯಸ್ತಾನೆ. ರಾಜಸ್ಥಾನದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಬಿಟ್ರೆ ರಾಜಸ್ಥಾನದಲ್ಲಿ ಯೋಜನೆ ಇದೆ. ಅದನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಇನ್ನಷ್ಟು ಎಫೆಕ್ಟಿವ್ ಆಗಿ ನಾವು ಮಾಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆನಲ್ಲೂ ಇದೆ. ಈಗ ನಮ್ಮ ಯೋಜನೆ ತಗೊಂಡಾಗ ಸಾಕಷ್ಟು ಸುಧಾರಣೆಗಳನ್ನ ಇಲ್ಲಿ ತಂದಿದ್ದೇವೆ. ಸೊ ಹಾಗಾಗಿ ಇದೊಂದು ಒಳ್ಳೆ ಯೋಜನೆ. ದಯಮಾಡಿ ಮುಂದಿನ ತಿಂಗಳು ಸರ್ಕಾರ ನಿರ್ದೇಶನ ಕೊಟ್ಟಾಗ ತಾವೆಲ್ಲ ಕೊಡೋದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಬೇಕು ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆ ಇನ್ನೊಂದು ಸಮಸ್ಯೆ ಇದೆ, NPS OPS ಆಗಬೇಕು. ಬಹಳ ಜನ ವಿಶೇಷವಾಗಿ ಈ ಭಾಗ ಇರ್ಬೋದು ಸ್ವಲ್ಪ NPS ಬಗ್ಗೆ ಒಂದಿಷ್ಟು ಕನಸುಗಳಿರುವಂತಹ ಈ ಭಾಗ. ಮನೆ ಯಾರೋ ಸಭೆಯಲ್ಲಿ ನೋಡ್ತಾ ಇದೆ, ವಿಜಯನಗರ ಜಿಲ್ಲೆಯಿಂದನೇ ಬಹಳ ಜನ ಬಂದಿದ್ದಾರೆ ಅಂತ ಹೇಳಿದ್ರು. ವಿಜಯನಗರ ಜಿಲ್ಲೆಯವರೊಬ್ರೆ, ಕೊಟ್ಟೂರವರೊಬ್ರೆ NPS ಬಗ್ಗೆ ಹೋರಾಟ ಮಾಡಿದ್ರೆ OPS ಆಗುತ್ತಾ? ಸಾಧ್ಯನೇ ಇಲ್ಲ. ಇಲ್ಲಿ ಕೂತಿರೋ OPS ನೌಕರರು ಇದ್ದಾರೆ, ಅವರ ವಿಶ್ವಾಸ ಬಹಳ ಮುಖ್ಯ. ಪ್ರತಿ ತಾಲೂಕು, ಪ್ರತಿ ಜಿಲ್ಲೆಯ ನೌಕರರ ವಿಶ್ವಾಸ ಅಗತ್ಯ. ಹಲವಾರು ವೃಂದ ಸಂಘಗಳ ಸಹಕಾರ ಅಗತ್ಯ. ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳ ಸಹಕಾರ ಅಗತ್ಯ. ಅದನ್ನ ಬಿಟ್ಟು ಏಕಾಏಕಿ ಹೋರಾಟವನ್ನ ಮಾಡ್ತೇವೆ, OPS ಮಾಡ್ತೇವೆ ಅಂತ ಹೇಳಿದ್ರೆ ಅದು ಕನಸಿನ ಮಾತು. ನಾವ್ಯಾವುದೇ ಹೋರಾಟಗಳನ್ನು ಮಾಡಬೇಕಾದ್ರೆ ಏಕಪಕ್ಷ ತೀರ್ಮಾನಗಳಿರೋದಿಲ್ಲ. ಲಕ್ಷಾಂತರ ನೌಕರರು ಕೂಡ ಕೂತ್ಕೊಂಡು ಹಾಗೆ ಹೋರಾಟವನ್ನು ಮಾಡಬೇಕು, ಹೇಗೆ ರೂಪುರೇಷೆಗಳನ್ನು ಮಾಡಬೇಕು, ಹೇಗೆ ಯೋಚನೆ ಮಾಡಬೇಕು, ಹೇಗೆ ಯೋಚನೆ ಮಾಡಬೇಕು ಅಂತ ಹೇಳಿ ತೀರ್ಮಾನಗಳನ್ನು ಮಾಡಿದಂತ ಪರಿಣಾಮವಾಗಿ ಇಷ್ಟೆಲ್ಲ ಕೆಲಸಗಳು ಇವತ್ತಾಗಿದೆ. ಸೊ ಹಾಗಾಗಿ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ನಾನು ಕೂಡ ಚುನಾವಣೆ ಲಾಸ್ಟ್ ಟೈಮ್ ಸ್ಪರ್ಧೆ ಮಾಡಿದ್ವಿ. ಅವಾಗಲೂ ಕೂಡ NPS ಹೇಳಿದ್ವಿ. ಅವಾಗ 7 ಪೇ ಕಮಿಷನ್ ಡ್ಯೂ ಇತ್ತು. 7 ಪೇ ಕಮಿಷನ್ ಆಗಿಲ್ಲ ಅಂದ್ರೆ NPS ಆಗ್ತಾ ಇರಲಿಲ್ಲ. 7 ಪೇ ಕಮಿಷನ್ ಕೆಲಸ ಆಗ್ಲಿ ಅಂತ ಹೇಳಿ ನಾವು ಕೂಡ ತಾಳ್ಮೆಯಿಂದ ವರ್ತನೆಯನ್ನ ಮಾಡಿದ್ವಿ. NPS 7 ಪೇ ಕಮಿಷನ್ ಹೆಲ್ತ್ ಸ್ಕೀಮ್ ಕೇಳಿದ್ರೆ 3 ಕೊಡಲಿಲ್ಲ ಸರ್ಕಾರ, ಒಂದನ್ನ ಕೊಡ್ತು. ಜನವರಿನಲ್ಲಿ ಹೆಲ್ತ್ ಸ್ಕೀಮ್ ಮುಗಿಸ್ಕೊಡ್ತಾರೆ. ಅದಾದ್ಮೇಲೆ ಮತ್ತೇನೋ ಕೆಲಸ ಇಲ್ಲ. 2025ರಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ, ಸಂಕಲ್ಪವನ್ನು ಹೊಂದಿದ್ದೇವೆ, ಭರವಸೆ ಕೂಡ ಕೊಡ್ಲಿಕ್ಕೆ ಬಯಸ್ತೇವೆ. 2025ನೇ ವರ್ಷ NPS OPS ಆಗುವ ವರ್ಷ. ನಮ್ಮೆಲ್ಲರ ಸಂಕಲ್ಪ ಇದೆ, ತೀರ್ಮಾನ ಮಾಡೋಣ. ನಾವೆಲ್ಲ ಈಗ ಕಟಿಬದ್ಧವಾಗಿ ನಿಂತಿದ್ದೇವೆ. ನೀವು ಕೂಡ ಬೆಂಬಲವನ್ನು ಕೊಟ್ಟಿದ್ದೀರಾ. 2.5 ಲಕ್ಷ ಸರ್ಕಾರಿ ನೌಕರಿದ್ದೀರಾ. ನಿಮ್ಮೆಲ್ಲ ಭವಿಷ್ಯ ಗೊತ್ತಿದೆ. ನಮ್ಗೆಲ್ಲ ಕೂಡ ಪೆನ್ಷನ್ ಸಿಕ್ಕಿದ್ರೆ 60-70 ಪೆನ್ಷನ್ ಸಿಗ್ತದೆ ರಿಟೈರ್ಡ್ ಆದ್ಮೇಲೆ. ನಿಮ್ಗೆ ಬಿಡಿಗಾಸು 900,000, 2,000, ಮ್ಯಾಕ್ಸಿಮಮ್ 4,000 ಪೆನ್ಷನ್ ಸಿಗ್ತದೆ. ನೇಮಕಾತಿ ಒಂದೇ, ವಿದ್ಯಾರ್ಥಿಗಳು ಒಂದೇ, ಕರ್ತವ್ಯಗಳು ಒಂದೇ, ಡ್ಯೂಟಿ ರೆಸ್ಪಾನ್ಸಿಬಿಲಿಟೀಸ್ ಒಂದೇ, ಸರ್ವಿಸ್ ರೂಲ್ಸ್ ಒಂದೇ, ವೇತನ ಭತ್ಯೆಗಳು ಒಂದೇ, ಕಾಂಡಕ್ಟ್ ರೂಲ್ಸ್ ಒಂದೇ. ಅದೆಲ್ಲ ಇದ್ದಾಗ ಈ ವ್ಯತ್ಯಾಸ ಯಾಕೆ ಅನ್ನುವಂಥದ್ದು ನಮ್ಮದೇ ಕಾಡ್ತಾ ಇರುವಂಥ ಪ್ರಶ್ನೆ. ಸ್ನೇಹಿತರೆ, ಇವೆಲ್ಲ ನಂಬಿಕೆ ಹೇಳಿ ಯಾರ್ಯಾರ್ದೋ ಮಾತನ್ನ ದಯಮಾಡಿ ಕೇಳಲಿಕ್ಕೆ ಹೋಗಬೇಡಿ. ಅವರಿಂದ ಏನು ಕೂಡ ಆಗೋದಿಲ್ಲ. ಇವತ್ತು ಸರ್ಕಾರ ಕಮಿಟಿಯನ್ನ ರಚನೆ ಮಾಡಿತು, ಮುಖ್ಯಮಂತ್ರಿಗಳು ವೇದಿಕೆಯಲ್ಲಿ ಬಿಡುಗಡೆ ಮಾಡಿದ್ರು. ಈಗಾಗಲೇ 2 ಮೀಟಿಂಗ್ಗಳಾಗೋಗಿದೆ. ಒಂದು ಫೈನಲ್ ಮೀಟಿಂಗ್ ಅನ್ನು ಮಾಡೋರಿದ್ದಾರೆ. ಅಧಿಕಾರಿಗಳ ಜೊತೆ ನಾವು ಕೂಡ 2 ಸಭೆಗಳನ್ನ ಮಾಡಿದ್ದೇವೆ. ಒಂದು ಫೈನಲ್ ಮೀಟಿಂಗ್ ಅನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇವೆ. ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ OPS ಮಾಡ್ಕೊಳ್ಳಿ ಅಂತ ಹೇಳಿ NPS ಕಮಿಟಿ ಚೇರ್ಮನ್ ಅವರು ನಮಗೆ ಕೂಡ ಹೇಳಿದ್ದಾರೆ.
ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ, NPS ಅನ್ನ ನಮ್ಮ ಸರ್ಕಾರ ಬಂದ್ರೆ ಸಹಾನುಭೂತಿಯಿಂದ OPS ಮಾಡುವಂತ ಕೆಲಸವನ್ನ ಮಾಡುತ್ತೇವೆ ಅಂತ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿರುವಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾಗಿ ನಮಗೆ ಭರವಸೆ ಇದೆ, ಕಮಿಟಿ ಆಗಿದೆ, ಮೀಟಿಂಗ್ಗಳಾಗಿದೆ, ರಿಪೋರ್ಟ್ ರೆಡಿ ಆಗ್ತಾ ಇದೆ. ಒಂದು ಫೈನಲ್ ಮೀಟಿಂಗ್ ಆದ್ರೆ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟ ಮೇಲೆ ಮತ್ತು ಒತ್ತಡವನ್ನು ಹಾಕಿ OPS ಕೆಲಸವನ್ನು ಮಾಡಬೇಕಾಗ್ತದೆ. ನಾವು ಸಹ ಅಲ್ಲೊಂದು ಮಾತನಾಡಿದ್ವಿ, ಹಿಂದೆ ಮಾಡಬೇಕು ಅಂತ ಹೇಳಿ ನಾವು ಮಾಡಲ್ಲ ಅಂತ ಹೇಳಿಕ್ಕೆ ಆಗ್ತಿತ್ತಾ? ನಾವು ಹೇಳಿದ್ದೇವೆ, ಪ್ರಯತ್ನಗಳು ನಡೀತಾ ಇದೆ, ಸೆಂಟ್ರಲ್ ಪೇ ಕಮಿಷನ್ ಕೊಡಬೇಕು ಅಂತ ಹೇಳಿ ಈ ಸಂಘದಲ್ಲಿ 15 ವರ್ಷದಿಂದ ಕೂಗು, ಕೆಳಗಡೆ ಆನ್ಲೈನ್ ಆಗಬೇಕು 40 ವರ್ಷದ ಕೂಗು. ಅಂತ ಯಾಕಾಗಿರ್ಲಿಲ್ಲ ಸ್ವಾಮಿ? ಏನು ಮಾಡ್ಲಿಕ್ಕಾಗಿಲ್ಲ. ಸರ್ಕಾರದ ಸ್ಥಿತಿಗತಿ, ಆರ್ಥಿಕ ಪರಿಸ್ಥಿತಿ, ಇವತ್ತಿನ ಗ್ಯಾರಂಟಿ ಯೋಜನೆಗೆ 56,000 ಕೋಟಿ ಹಣವನ್ನ ಸರ್ಕಾರ ವ್ಯಯಿಸ್ತಾ ಇದೆ. ಅದ್ರ ನಡುವೆ ನಾವು 7th ಪೇ ಕಮಿಷನ್ 17,000 ಕೋಟಿ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಪೂರ್ವ ಜನ್ಮದ ನಮ್ಮೆಲ್ಲರ ಪುಣ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಯಾರೂ ಆತಂಕ ಪಡುವಂಥದ್ದು ಬೇಡ. NPS OPS ಮಾಡುವ ಕೆಲಸವನ್ನ ನಾವು ಮಾಡ್ತೇವೆ, ಮಾಡೇ ತೀರ್ತೇವೆ. ಅದು ನಮ್ಮ ಹಕ್ಕು, ನಮ್ಮ ಕರ್ತವ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೊಟ್ಟು ಕೇಳಲಿಕ್ಕೆ ನಾನು ಬಯಸ್ತೇನೆ. ಇದ್ರ ಜೊತೆ ಅಧ್ಯಕ್ಷ, ಇದೆಲ್ಲ ಆಗುತ್ತೆ, ಮಾಡ್ತೀರಾ, ಎಲ್ಲೋ ಒಂದಿಷ್ಟು ಗೊಂದಲಗಳಿದೆ. ನಾನು ಈಗಲೂ ಕೂಡ ಸ್ಪಷ್ಟಪಡಿಸ್ತೇನೆ, ಇದು ಷಡಾಕ್ಷರಿ ಕಡೆಯಿಂದ OPS ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಮಾತ್ರ ಸಾಧ್ಯ. ನಾವೆಲ್ಲ ಕೂಡ ಸೇರಿರುವಂತ ಕುಟುಂಬ ಸಮೂಹವೇ ರಾಜ್ಯ ಸರ್ಕಾರಿ ನೌಕರರ ಸಂಘ. ಯಾರ್ಯಾರೋ ಎಲ್ಲೆಲ್ಲೋ ಕೂತ್ಕೊಂಡು ಏನೇನೋ ಮೆಸೇಜ್ ಆಗ್ತದೆ, ಅದೆಲ್ಲೆಲ್ಲೋ ಹೋದ್ರೆ ಅದಕ್ಕೆ ನಾನು ಹೊಣೆಗಾರನಾಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇದು ಸಂಘಟನೆ ಕಡೆಯಿಂದ ಆಗಬೇಕು. 104 ವರ್ಷಗಳ ಇತಿಹಾಸ ಇರುವಂತ ಸಂಘಟನೆ, ಯಾರೋ ಸ್ವಯಂ ಘೋಷಿತವಾಗಿ ಅಧ್ಯಕ್ಷನಾಗಿ ಮಾಡಿಕೊಳ್ಳುವಂತ ಸಂಘಟನೆ ಅಲ್ಲ. ಚುನಾವಣೆಯಲ್ಲಿ ಹೋರಾಟವನ್ನು ಮಾಡಿ ಡೆಮೋಕ್ರಸಿಕಲ್ ಸೆಟಪ್ ನಲ್ಲಿ ಇವತ್ತು ರಾಜ್ಯಾಧ್ಯಕ್ಷ ಆಗಿ ಸಂಘಟನೆಯ ನೇತೃತ್ವವನ್ನು ತೆಗೆದುಕೊಂಡು ಕೆಲಸ ಮಾಡುವಂತ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿದ್ರೆ ಅದು ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಮಾತ್ರ. ಹಾಗಾಗಿ ಸಂಘಟನೆಗೆ ತನ್ನದೇ ಆದ ಗೌರವ ಇದೆ, ಅದು ತಾವೆಲ್ಲ ಕೂಡ ಅರ್ಥ ಮಾಡಿಕೊಂಡು ಸಹಕರಿಸಬೇಕನ್ನುವಂತ ವಿನಂತಿಯನ್ನು ಮಾಡ್ತೇನೆ. ಬಹಳ ಜನ ಎಂಟ್ಲಾಡಿದ್ದೀರಾ, ಬಹಳ ಜನ ಹಿಂದೆ ದಾರಿ ತಪ್ಪಿದ್ರು, ಮುಂದೆ ಕೂಡ ದಾರಿ ತಪ್ಪಲಿಕ್ಕೆ ಹೋಗಬೇಡಿ. ಬಹಳ ಜನ ನಿಮ್ಮ ಸುಲಿಗೆ ಮಾಡಿದ್ದಾರೆ, ಮೋಸಗಳನ್ನು ಮಾಡಿದ್ದಾರೆ, ಅನ್ಯಾಯಗಳನ್ನು ಮಾಡಿದ್ದಾರೆ. ಬಹುಶಃ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಗಳನ್ನು ಕರೆಸಿ ಸನ್ಮಾನ 2.5 ಕೋಟಿ ಗಟ್ಟಲೆ ಖರ್ಚು ಮಾಡಿದ್ದೇವೆ. ಬಸ್ ಮಾಡಿಕೊಂಡು ಲಕ್ಷಾಂತರ ನೌಕರರು ಭಾಗವಹಿಸಿದ್ದೇವೆ. 25 ಆದೇಶ ಮಾಡಿದ್ದೇವೆ, IR ಕೊಡಿಸಿದ್ದೇವೆ, 7th ಪೇ ಕಮಿಷನ್ ಕೊಡಿಸಿದ್ದೇವೆ. ಯಾರತ್ರೂ ಕೂಡ 5 ಪೈಸೆ ಕೈ ಚಾಚಿಲ್ಲ. ಅದು ನಮ್ಮ ಹೆಮ್ಮೆಯ ರಾಜ್ಯ ಸರ್ಕಾರಿ ನೌಕರರ ಸಂಘ. ಇದು ಸಂಘಟನೆ. ಯಾರಿಗಾಗಿ, ಉದ್ದೇಶಕ್ಕಾಗಿ ಇನ್ನೊಬ್ಬರ ಕೈಯೊಡ್ಡುವಂತ ಸಂಸ್ಕೃತಿ ನಮ್ಮ ಸಂಘಟನೆಯಲ್ಲಿ ಇಲ್ಲ. ಇಂಥ ಸಂಘಟನೆ ಇವತ್ತು NPS OPS ಮಾಡೋ ಕೆಲಸವನ್ನ ನಾವು ಖಂಡಿತ ಮಾಡ್ತೇವೆ. ಯಾರು ಆತಂಕಕ್ಕೆ ಒಳಗಾಗೋದು ಬೇಡ, ಯಾವುದೇ ಊಹಾಪೋಹಗಳಿಗೆ ಧ್ವನಿಯಾಗೋದು ಬೇಡ ಅನ್ನುವಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತೇನೆ. ಇವತ್ತು ಫಲಿತಾಂಶದ ಮೂಲಕ ಅವ್ರಿಗೆಲ್ಲ ಉತ್ತರವನ್ನು ತಾವು ಕೊಟ್ಟಿದ್ದೀರಿ. ಚುನಾವಣೆಗಳಲ್ಲೂ ಉತ್ತರ ಕೊಟ್ಟಿದ್ದೀರಾ, ಸಂಘಟನೆಯಲ್ಲೂ ಉತ್ತರ ಕೊಟ್ಟಿದ್ದೀರಾ. ಈ ಬರುವಂತ ದಿನಗಳಲ್ಲಿ ಇನ್ನೂ ಪರಿಣಾಮವಾಗಿ ಉತ್ತರ ಕೊಡಿ. ನಿಮ್ಮ ಪ್ರಶ್ನೆಗೆ ಉತ್ತರ ನಾವು ಸಿದ್ಧಿದ್ದೇವೆ ಎನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆ ಅಧ್ಯಕ್ಷ, ಸೆಂಟ್ರಲ್ ಪೇ ಕಮಿಷನ್ ಯಾವಾಗ ಕೊಡ್ತೀರಾ? ಇದು ನಮ್ಮ ಮುಂದೆ ಇರುವಂತ ದೊಡ್ಡ ಸವಾಲು. ಷಡಾಕ್ಷರಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅಧ್ಯಕ್ಷ, ನೀವು ಮಾಡ್ಬಿಟ್ಟಿದ್ದೀರಾ, ಏನ್ ಮಾಡಿದ್ರು ನಡೀತದೆ, ಪ್ರಶ್ನೆ ಇಲ್ಲ. 7th ಪೇ ಕಮಿಷನ್ ಚೇರ್ಮನ್ ಡಾಕ್ಟರ್ ಸುಧಾಕರ್ ಅವರು 4 ವರ್ಷ 8 ತಿಂಗಳಿಗೆ ಅವರು ಅಪಾಯಿಂಟ್ ಮಾಡಿದ್ವಿ. ಬೊಮ್ಮಾಯಿ ಅವರು ಅಪಾಯಿಂಟ್ ಮಾಡಲಿಕ್ಕೆ ವಿಳಂಬ ಮಾಡ್ತಾ ಇದ್ರು. ಅದರಲ್ಲಿ ಒಂದು ಲೈನ್ ಅನ್ನ ಸೇರಿಸಿದ್ವಿ. ಅವರು ಅಪಾಯಿಂಟ್ ಮಾಡಬೇಕಾದಾಗ ಡಾಕ್ಟರ್ ಸುಧಾಕರ್ ಅವರನ್ನ 7ನೇ ವೇತನ ಆಯೋಗದ ಅಧ್ಯಕ್ಷನಾಗಿ ಸರ್ಕಾರ ನೇಮಕ ಮಾಡಿದೆ. ಇವರು ರಾಜ್ಯದ 7ನೇ ವೇತನ ಆಯೋಗದ ಬಗ್ಗೆ ಅಧ್ಯಯನ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ಒಂದು ಲೈನ್ ಅನ್ನ ಹಾಕಿಸಿದ್ರು. ನಾವು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಅದ್ರ ಕೆಳಗಡೆ ಮುಖ್ಯಮಂತ್ರಿಗಳ ಮನವೊಲಿಸಿ ಅವ್ರ ಚೀಫ್ ಸೆಕ್ರೆಟರಿ ಅವರು ವಂದಿತಾ ಶರ್ಮಾ ಮೇಡಮ್ ಇದ್ರು, ರಿಕ್ವೆಸ್ಟ್ ಮಾಡಿ ಒಂದು ಲೈನ್ ಸೇರಿಸಿದ್ವಿ. 7ನೇ ವೇತನ ಆಯೋಗದ ಜೊತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನ ನೀಡುವ ಬಗ್ಗೆ ಕೂಡ ಅಧ್ಯಯನ ಮಾಡಿ ವರದಿ ಸಲ್ಲಿಸತಕ್ಕದ್ದು ಅಂತ ಹೇಳಿ ಒಂದು ಲೈನ್ ಅನ್ನು ಸೇರಿಸಿದ್ವಿ.
ಆ ಸೇರಿಸಿದಂತ ಪರಿಣಾಮವಾಗಿ 7ನೇ ವೇತನ ಆಯೋಗದ ಶಿಫಾರಸ್ಸಿನಲ್ಲಿ 120ನೇ ಪೇಜ್ನಲ್ಲಿ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಚೇರ್ಮನ್ ಅವರು ರೆಕಮೆಂಡ್ ಅನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಅತ್ಯಂತ ಕಡಿಮೆ ವೇತನ ಸಂಬಳ ತಗೊಳ್ತಿದ್ದಾರೆ. 22 ರಾಜ್ಯದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಇದೆ. ಮುಂದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಯಾವಾಗ ವೇತನ ಪರಿಷ್ಕರಣೆ ಆಗ್ತದೆ 8ನೇ ವೇತನ ಆಯೋಗ ಅದಾದಾಗ ಕರ್ನಾಟಕದಲ್ಲೂ ಕೂಡ ಕೇಂದ್ರ ಮಾದರಿ ವೇತನ ನೀಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿ ಸರ್ಕಾರ ಕಳಿಸ್ಕೊಟ್ಬಿಟ್ಟಿದೆ. ನೋಡಿ, ಅರ್ಧ ಕೆಲಸ ಮುಗಿಸಿದ್ವಾ? ಹೊಡೀರಿ ಜೋರಾಗಿ ಚಪ್ಪಾಳೆನ. ಚಪ್ಪಾಳೆ ಹೊಡೆದಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಮಾತು. ಇಲ್ಲ ಅಂದ್ರೆ ನಿಮ್ ಭಾಷಣ ಜಾಸ್ತಿ ಆಯ್ತು ಸ್ವಾಮಿ, ಭಾಷಣ ನಿಲ್ಲಿಸಿ ಅಂತ ಹೇಳಿ. ಇನ್ನೂ ಒಂದು ಮೂರನೇದು ಯಾರು ಅಂದ್ರೆ ನಿಮ್ಮನ್ನ ಯಾರು ಕರ್ಕೊಂಬಂದ್ರು ಅವ್ರು ಹುಡುಕ್ತಾ ಇದೀವಿ ಅಂತ ಹೇಳೋ ಅರ್ಥ. ಕರ್ಕೊಂಬಂದಾರ ಅವರು, ನೀವು ನಿಲ್ಸಿದ್ರೆ ನಿಮ್ಗೆ ಲಾಸ್ ಆಗೋದು ನಿಮ್ಗೆ, ನನಗಲ್ಲ. ಯಾಕಂದ್ರೆ ನಾನು ಮಾತಾಡಬೇಕಾದ್ರೆ ನನ್ನ ಹೋರಾಟ, ನನ್ನ ಬದುಕು, ನನ್ನ ಜೀವನ, ನನ್ನ ಶ್ರಮ ಇದ್ರಲ್ಲಿ ಅಡಗಿದೆ. ನಾವು ಮನೆ ಮಠ ಬಿಟ್ಟು 15 ದಿವಸ ಮನೆ ಸೇರಲ್ಲ ರೀ. ನಿಮ್ಮ ಯೋಗೇಶ್ವರ ದಿನ್ನಿ ಅವರು ಇವತ್ತೇನು ಕಾರಲ್ಲಿ ಬರ್ಬೇಕಾದ್ರೆ ಅವ್ರು ಮನೆ ಬಿಡಂಗಿಲ್ಲ. ಈ ಕಡೆ ನಿಲ್ಲಿಸ್ಕೊಂತಾರೆ, ಆ ಕಡೆ ನಿಲ್ಲಿಸ್ಕೊಂತಾರೆ. ಮೇಡಮ್ ಇಲ್ಲೇ ಇದ್ದಾರಲ್ಲ, ಇಲ್ಲೇ ಇದ್ದಾರೆ ನೋಡ್ರಿ. ನಮ್ಗೆ ಅದೃಷ್ಟ ಇಲ್ಲ ನೋಡ್ರಿ. ತಾಲೂಕು ಅಧ್ಯಕ್ಷರಿಗೆ ಅದೃಷ್ಟ ಇದೆ, ನಮ್ಗೆ ಅದೃಷ್ಟ ಇಲ್ಲ. ಹೌದಲ್ಲ ಮೇಡಮ್? ಖುಷಿಯಾಗಿರುತ್ತಾನೆ. ನೀವು ಖುಷಿ ಇದ್ರೆ ಸಾಕು. ಖುಷಿ ನೋಡಿ, ಮಗಳು ಕಾರು ಓಡಿಸ್ತಾರೆ, ಎಷ್ಟು ಖುಷಿ ಅಲ್ಲ? ಯಾಕೆ ಮಾತಾಡ್ತೇನೆ ಅಂದ್ರೆ ಅನಿವಾರ್ಯ. ತಾಲೂಕು ಲೆವೆಲ್ ಅವ್ರು ಮಾಡ್ತಾರೆ, ಜಿಲ್ಲಾ ಲೆವೆಲ್ ಜಿಲ್ಲಾಧ್ಯಕ್ಷರು ಮಾಡ್ತಾರೆ. ಇವತ್ತು ರಾಜ್ಯದ ಲೆವೆಲಲ್ಲಿ ನಾವು ಮಾಡಬೇಕಾಗ್ತದೆ. ಅಧ್ಯಕ್ಷ ನಿಮ್ಮನ್ನು ಗೆಲ್ಸಿರೋದಾಕೆ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರೋಕ್ಕೇನೋ ನಮ್ಮ ಕೆಲಸ ಮಾಡಬೇಕು, ಇಲ್ಲಿ ಬರಬೇಕು, ಸಮಸ್ಯೆ ಕೇಳಬೇಕು, ಮನವಿ ತಗೊಳ್ಬೇಕು, ಸರ್ಕಾರ ತಿಳಿಸ್ಬೇಕು, ಆದೇಶ ಮಾಡಿ ನಮ್ಮ ಕುಟುಂಬ ನೆಮ್ಮದಿಯಾಗಿರೋ ನೋಡ್ಕೊಳ್ಳೋ ಕೆಲಸವನ್ನ ನೀವು ಮಾಡ್ಲಿಕ್ಕೆ ಅಧ್ಯಕ್ಷರು ಮಾಡಿದ್ದಾರೆ. ಸುಮ್ಮನೆ ಅಧ್ಯಕ್ಷರು ಮಾಡಿದಾರ? ನಿಮ್ ಯೋಗೇಶ್ವರ ದಿನ ಏನಿಲ್ಲ, ಎಲೆಕ್ಷನ್ ಟೈಮ್ ಕೈಗೆ ಸಿಗ್ತಿರ್ಲಿಲ್ಲ, ಕಷ್ಟಪಟ್ಟು ಹಿಡಿದಿದ್ದೀವಿ ಅವ್ರಿಗೆ, ಸುಲಭ ಇರಲಿಲ್ಲ ಅವ್ರಿಗೆ. ಮೇಡಮ್ ಮದುವೆ ಪರಿಚಯ ಆಗಿದ್ರೆ ನಮ್ಗೆ ಈಸಿ ಆಗ್ತದೆ ಕಂಡ್ರೆ, ಸ್ವಲ್ಪ ತಪ್ಪಿರಲಿಲ್ಲ. ಅವ್ರ ರೆಸಾರ್ಟ್ ಪಾಲಿಟಿಕ್ಸ್ ಅವ್ರದ್ದು ಪಾಪ ಏನ್ ಮಾಡ್ಬೇಕು? ಎಲ್ಲಿದ್ರೆ ಯೋಗೇಶ್ವರ ಅಂದ್ರೆ ಸರ್ ಇಲ್ಲೇ ಇದ್ದೀನಿ ಅಂತಾರೆ, ಅವರು ರೆಸಾರ್ಟ್ ಅಲ್ಲಿ ಇರ್ತಾರೆ, ತೊಂದರೆ ಇಲ್ಲ. ಸೊ ನಮ್ಮ ಜೊತೆ ಅವ್ರು ಇದ್ರು, ನಮ್ಮ ಬಗ್ಗೆ ಅಭಿಮಾನ ಇತ್ತು, ಇರ್ಲಿ. ಸೊ ಹಾಗಾಗಿ ಈ ರೆಸಾರ್ಟ್ ನಡುವೆ ಸೊ ನಾವು ಗೆದ್ದಿದ್ರು ಕೂಡ ಒಂದು ಇತಿಹಾಸ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಸುಲಭ ರೀ. ಸಂಘಟನೆ ಅಂದ್ರೆ ಶ್ರಮ ಆಗ್ಬೇಕು. ನಾನು ಬಹಳ ಸಲ ಹೇಳ್ತಿದ್ದೆ, ಲಾಸ್ಟ್ ಟೈಮ್ ಕೂಡ ನಾನು ಚುನಾವಣೆ ಇದೆ ಲಾಸ್ಟ್ ಅಪ್ಪ, ನಾನು ಮತ್ತೆ ನಿಲ್ಲಲ್ಲ ಅಂತ ಲಾಸ್ಟ್ ಟೈಮ್ ಹೇಳ್ತಿದ್ದೆ. ನಾನು ಚುನಾವಣೆ ಆಯ್ಕೆ ಆಗಿದ್ದು ನನ್ನ ಸ್ವಯಂ ಘೋಷಣೆ ಅಲ್ಲ, ನನ್ನನ್ನು ಆಯ್ಕೆ ಮಾಡಿದ್ದು ಈ ತರ ಕೂತಿರುವಂತ ಅಭಿಮಾನಿಗಳು, ಮತದಾರರು ಕೂತ್ಕೊಂಡು ನೀವು ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆ ಆಗಬೇಕು, ಈ ನೌಕರ ಕೆಲಸ ಮಾಡಬೇಕು, 3 ಡಿಮ್ಯಾಂಡ್ ಬಾಕಿ ಇದೆ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ರು. ನಾನು ಯಾವತ್ತೂ ಇರಲಿಲ್ಲ. ನಾನು ಬಹುಶಃ ನಾಮಿನೇಷನ್ ಮಾಡೋ 3 ದಿನಕ್ಕೆ ಮುಂಚೆ ಪೇಪರ್ ಸ್ಟೇಟ್ಮೆಂಟು ಕೊಟ್ಟಿದ್ದೆ. ಬಹಳ ಜನ ಜಿಲ್ಲಾಧ್ಯಕ್ಷರು ಇದೊಂದು ಟರ್ಮು ಈ 3 ಕೆಲಸ ಮಾಡಿ NPS OPS ಸೆಂಟ್ರಲ್ ಪೇ ಕಮಿಷನ್ ಹೆಲ್ತ್ ಸ್ಕೀಮ್ ಆದ್ಮೇಲೆ ನೀವು ರಾಜೀನಾಮೆ ಕೊಟ್ಟು ಎಲ್ಲ ಹೋಗಿ ಸ್ವಾಮಿ ಈ 3 ಕೆಲಸ ಮಾಡಬೇಕು ಅಂತ ಹೇಳಿ ನನ್ಗೆ ಹೇಳಿದ್ದಾರೆ. ನಾನು ತೀರ್ಮಾನ ಮಾಡಿದ್ದೇನೆ, ವಿಶ್ವಾಸ ಇಡಿ. ಈ 3 ಕೆಲಸ ಆಗಲಿಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ, ಸರ್ಕಾರ ನಾನು ಸಸ್ಪೆಂಡ್ ಮಾಡುತ್ತಾ, ಡಿಸ್ಮಿಸ್ ಮಾಡುತ್ತಾ, ಅಥವಾ ಜೈಲಿಗೆ ಆಗುತ್ತಾ, ಯಾವುದಕ್ಕೂ ಕೂಡ ಇರೋದಿಲ್ಲ. ನಿಮಿಷದಾಕ್ಷರಿ ನಿಮ್ಮ ಪರ ನಿಂತಿದ್ದಾರೆ. ಅದು ಯಾವುದೇ ವಿಚಾರ ಇರಲಿ, CNR ಇರಲಿ, PNR ಇರಲಿ, ಯಾವ್ದಾರ ಇರಲಿ. ಸೊ ಹಾಗಾಗಿ ಇದು ಯಾವುದೇ ವಿಚಾರಕ್ಕೆ ಪ್ರಶ್ನೆ ಇಲ್ಲ. ಇವಾಗ ಸೆಂಟ್ರಲ್ ಪೇ ಕಮಿಷನ್ ಬಂದ್ರೆ 3% DA ಕೊಟ್ರೆ ನಮಗೂ 3 ಸಿಗುತ್ತೆ. ಹೆಚ್ಚಾದ್ರೆ ಅವ್ರಿಗೆ ನಮಗೆ 3% ಡಿಫ್ರೆನ್ಸ್ ಇದೆ. ಇನ್ನು ನಾನೇನೋ ಸೆಂಟ್ರಲ್ ಪೇ ಕಮಿಷನ್ ಮುಗಿಸಿಲ್ಲ, ಅದು ಇದೆ, ಬರ್ತೀನಿ, ಅದು ಬರ್ತೀನಿ, ಯಾವುದೂ ಬಿಡಲ್ಲ. ಅಲ್ಲ, ಅದು ನೆಕ್ಸ್ಟ್ ಪಾಯಿಂಟ್. ಅದು ನೋಡ್ರಿ, ನಮ್ಮ ಮಾಸ್ಟರ್ ಮುಂದೆ ಎಷ್ಟು ಚಾಲಕಿದ್ದಾರೆ, ಆಯ್ತಾರೆ. ಮಾಸ್ಟರ್ ನಗರಿಲ್ರಿ, ಅವರು ಭಾಳ ಬುದ್ಧಿವಂತರಿದ್ದಾರೆ. ನೆಕ್ಸ್ಟ್ ಸಬ್ಜೆಕ್ಟ್ ನಿಮ್ದಣ್ಣ, ನೆಕ್ಸ್ಟ್ ಸಬ್ಜೆಕ್ಟ್ ನಿಮ್ದು ಒಂದೇ, ಆರಾಮಿರ್ಬೋದು. ಸೊ ಕೂಲಾಗಿರಿ ಇದೆ ನಿಮ್ಮ ಜೊತೆ. ಪಾಪ ಅವ್ರಿಗೂ ಆತಂಕ. ಇವತ್ತು ಸೆಂಟ್ರಲ್ ಪೇ ಕಮಿಷನ್ ತಗೊಳ್ಬೇಕು 2026ಕ್ಕೆ. ಮತ್ತೆ ಸರ್ಕಾರಕ್ಕೆ 12-15 ಸಾವಿರ ಕೋಟಿ ಹಣ ಬೇಕು. ಈಗಲೇ ರೆಡಿ
ಹೇಳ್ಬೇಕು ನೀವು. ಸರ್ಕಾರ ಹಿಂಗೆ ಕೇಳಿ ಕೊಡ್ತಿದಂಗೆ ಮನವಿ ಕೊಡ್ತಿದಂಗೆ ಕೊಟ್ಬಿಡುತ್ತಾ? ಇವತ್ತೊಂದು 15-25 ಸಾವಿರ ಸಂಬಳ ಜಾಸ್ತಿ ಆಗಿದೆ. ಇನ್ನು 1 ವರ್ಷ 6 ತಿಂಗಳಿಗೆ ಮತ್ತೆ 25,000 ರೂಪಾಯಿ ಸಂಬಳ ಜಾಸ್ತಿ ಆಗಬೇಕು. ನಮ್ಮ ಕರ್ತವ್ಯ ಆ ಕೆಲಸವನ್ನ ಮಾಡೋಣ. ಮತ್ತೆ ನೋಡಿ, ಈಗ ಚಪ್ಪಾಳೆ ಜೋರ ಬಂತು. ಒಂದು 25,000 ರೂಪಾಯಿ ಜಾಸ್ತಿ ಇದ್ರೆ ಸಾಕು, ಚಪ್ಪಾಳೆ ಜೋರ ಬರ್ತವೆ. ಸ್ವಲ್ಪ ಸುಳ್ಳು ಹೇಳಿ ಹೆಂಗ್ ನಾನು 4 ವರ್ಷಕ್ಕೆ ಬರೋದು, ಸುಮ್ಮನೆ ಒಂದು ಇನ್ನೊಂದು 50,000 ಹೇಳ್ಬೋದಲ್ಲ ನಾನು, ಬೇಡವಾ? ಇವೆಲ್ಲ ಕೊಟ್ಟೂರು ಸನ್ನಿಧಿಯಲ್ಲಿ ಸುಳ್ಳು ಹೇಳಕ್ ಬರಲ್ಲ. ಆಮೇಲೆ ಹೋರಾಟ ಮಾಡ್ಬೇಕಂದ್ರೆ NPS ಮುಗಿತಿದಂಗೆ ಇನ್ನೊಂದು 6 ತಿಂಗಳಿದ್ದಂಗೆ ಅವ್ರಿಗೂ ಇನ್ನೂ ಕೊಡೋದು 2026 ಮೇಲೆ ಇನ್ನು 1.25 ವರ್ಷ ಬೇಕು. ಸೆಂಟ್ರಲ್ ಪೇ ಕಮಿಷನ್ ಇಮಿಡಿಯೇಟ್ ಆಗಿ ಕೊಡಲ್ಲ. ಮೊನ್ನೆ ನರೇಂದ್ರ ಮೋದಿ ಅವರು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ, 8th ಪೇ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಆದಷ್ಟು ಬೇಗ ಅದು ರಿಪೋರ್ಟ್ ಬಂದ ಮೇಲೆ ಆಸ್ ಇಟ್ ಈಸ್ ಮಾಡಿಸೋ ಕೆಲಸವನ್ನ ಮಾಡ್ತೇವೆ. ಎಜುಕೇಶನ್ ಅಲೋವೆನ್ಸ್ ಇರ್ಬೋದು, ರಿಸ್ಕ್ ಅಲೋವೆನ್ಸ್ ಇರ್ಬೋದು, ಅದರ ಬೆನಿಫಿಟ್ಸ್ಗಳು ತುಂಬ ಅದರಲ್ಲಿದೆ. ಅದು ಸಿಕ್ಕಿದ್ರೆ ನಮ್ಮೆಲ್ಲ ಪೂರ್ವಜನ್ಮದ ಪುಣ್ಯ. ಸರ್ಕಾರದ ಮನವೊಲಿಸನ, ಒತ್ತಡ ಹಾಕನ, ಅನಿವಾರ್ಯ ಬಿದ್ದರೆ ಈ ರಾಜ್ಯದ ನೌಕರರು ಬೀದಿಗಿಳಿದು ಹೋರಾಟ ಮಾಡಿ ಆದರೂ ಕೂಡ ಕೇಂದ್ರ ಮಾದರಿ ವೇತನವನ್ನ ಈ ಬಾರಿ ಪಡೆಯೋಣ. ಅಣ್ಣ, ನೀನು ರಿಟೈರ್ಡ್ ಆದ್ರಲ್ಲ, ರಿಟೈರ್ಡ್ ಆದ್ರೂ ಸೆಂಟ್ರಲ್ ಪೇ ಕಮಿಷನ್ ಸಿಗುತ್ತೆ. ನಿವೃತ್ತ ಆದ್ಮೇಲೆ ಇಲ್ಲ, ಇಷ್ಟ ಆದ್ಮೇಲೆ ಕೇಳಿದ್ರು ಅಣ್ಣ PhD ಟೀಚರ್ ಸಮಸ್ಯೆ. ಅಣ್ಣ ಇಲ್ಲಿ ಕೇಳೋಣ, ನಿಂದೇ ವಿಷಯ, ನಿಂದು ಮಾತಾಡ್ತೀನಿ, ನಾನು ಮಾತಾಡ್ತೀನಿ. ಚಪ್ಪಾಳೆ ಹೊಡಿಬೇಕಣ್ಣ, ಎಲ್ಲ ಮಾತಾಡ್ಬೇಕಾರೆಲ್ಲ ನೋಡಿದ್ರೆ ಅಣ್ಣ 25 ಹೋಯ್ತು ತಿಳ್ಕೊಂಡಿದ್ದೀನಿ. ಆ ಕಡೆ ಮಾತಾಡ್ತಿದ್ದೆ 25,000 ಹೋಯ್ತೀನಿ. ಆ ಕಡೆ ಮಾತಾಡ್ಬೇಕಾದ್ರೆ 25 ಹೇಳಿದ್ರೆ ನೀವು ಮಾತಾಡ್ತಿದ್ದೀನಿ. ದಯಮಾಡಿ PhD ಟೀಚರ್ ಸಮಸ್ಯೆ ಕೇಳಿ ಮಾಸ್ತರ್ಗಳು ತುಂಬ ಕಷ್ಟದಲ್ಲಿದ್ದೀರಾ, ನೋವಲ್ಲಿದ್ದೀರಾ, ಸಮಸ್ಯೆ ಇದೆ, ಒತ್ತಡ ಇದೆ. ಕಾರಣ ಯಾಕೆ? ನಮ್ಮ ಮನೆಯವರು ಕೂಡ ಪ್ರೈಮರಿ ಸ್ಕೂಲ್ ಟೀಚರ್, ಹೌದಲ್ರಿ? ಅದಕ್ಕಾದ್ರೂ ಮಾಡಿ ಅಂತೀರಿ ನೀವು. ಸಮಸ್ಯೆ ಏನಂದ್ರೆ ಅವರು ಪಾಪ BA B.Ed MA ಮಾಡ್ಕೊಂಡಿರ್ತಾರೆ, ಅವ್ರಿಗೂ ಪ್ರಮೋಷನ್ ಇಲ್ಲ ಅಂತ ಇರಲಿ. ಸೊ ನಿಮ್ಮ ಕಥೆನೂ ಅದೇ ಆಗಿದೆ. 2.5 ವರ್ಷ ಆಗಿ ಪ್ರಮೋಷನ್ ಇಲ್ಲ, ರಿಟೈರ್ಡ್ ಆಗ್ತಾ ಇದ್ದಾರೆ. GPT ಅಂತ ಒಂದು ಕ್ಯಾಡರ್ ಬಂತು, ಗೊತ್ತಿರ್ಬೇಕ್ರಿ. PhD ಇದ್ರೆ GPT ಅಲ್ಲೆಲ್ಲ ಲೀಡರ್ಗಳಾಗಕ್ಕೆ ಬರ್ತಾರೆ. ಕಾನೂನುಗಳು ಗೊತ್ತಿರಲ್ಲ, ತಿಳ್ಕೊಳ್ಳೋದಿಲ್ಲ, ಸುಮ್ಮನೆ ಮಾತಾಡೋದು. GPT ಯಾವಾಗ ಬಂತು, PhD ಯಾವಾಗ ಬಂತು, ಎಷ್ಟು ಜನ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಾರೆ, ಅವರ ಡ್ರಾಯಿಂಗ್ ಟೀಚರ್ ಎಷ್ಟು, ಕ್ರಾಫ್ಟ್ ಎಷ್ಟು, ಗ್ರೇಡ್ 2 PE ಟೀಚರ್ಸ್ ಎಷ್ಟು, ಸಬ್ಜೆಕ್ಟ್ ವೈಸ್ ಹಿಂದಿ ಟೀಚರ್ಸ್ ಎಷ್ಟು, ಸೈನ್ಸ್ ಎಷ್ಟು, AGT ಎಷ್ಟು, TGT ಎಷ್ಟು, GPT ಎಷ್ಟು ಗೊತ್ತಿರಬೇಕಲ್ಲ ಲೀಡರ್ ಆದವ್ರಿಗೆ. ಯಾವಾಗ GPT ಬಂತು? ಇವತ್ತು 24,000 ಜನ GPT ಟೀಚರ್ಸ್ ಇದ್ದಾರೆ. 3 ಬ್ಯಾಚಲ್ಲಿ ರಿಕ್ರೂಟ್ಮೆಂಟ್ ಆಯಿತು. ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಅವರ ಸ್ಕೇಲ್ ಏನು, ಅವರ ಗ್ರೇಡ್ ಏನು, ಎಲ್ಲದು ಗೊತ್ತಿರಬೇಕಲ್ಲ. ಇದೆಲ್ಲ ಗೊತ್ತಿಲ್ಲದೆ ಇರುವಂತ ನಾಯಕರುಗಳು ಇದ್ದಂತ ಪರಿಣಾಮವಾಗಿ ಇವತ್ತು 80,000 ಜನ ಗ್ರಾಜುಯೇಟ್, ಮಾಸ್ಟರ್ ಗ್ರಾಜುಯೇಟ್ ಪಡೆದಂತ ಟೀಚರ್ಸ್ಗಳು ಇವತ್ತು ಅಂಗನವಾಡಿ ಶಿಕ್ಷಕರಿಗಿಂತ ಕಡೆಯಾಗಿದ್ದಾರೆ. ಇದಕ್ಕೆ ನಾವು ಹೊಣೆಗಾರಲ್ಲ, ಆ ಸಂಘಟನೆ ನಾಯಕರುಗಳು ಹೊಣೆಗಾರರು. ಅದೆಲ್ಲ ಆದ್ಮೇಲೆ ಇವತ್ತು ನಮ್ಮ ಹತ್ರ ಬಂದಿದೆ ವಿಷಯ. ಬಹುಶಃ ಮಂಡ್ಯ ಜಿಲ್ಲಾಧ್ಯಕ್ಷ, ನಮ್ಮ ಸಂಘದ ಅಧ್ಯಕ್ಷ ನಾಗೇಶ್ ಅವರು ಮನೆ ಮೀಟಿಂಗ್ ನಲ್ಲಿ ಕೂಡ ಹೋದ್ರು. ನನಗೊಂದು ಸಂತೋಷದ ವಿಷಯ, ಒಂದು ಸಬ್ಜೆಕ್ಟ್ಗೆ ಒಬ್ಬ ಲೀಡರ್ ಸಿಕ್ಬಿಟ್ಟಿದ್ದಾರೆ. ಈಗ ನನಗೆ ಸಮಸ್ಯೆ ಬಗೆಹರಿತು. ನಾಗೇಶ್ ಅಣ್ಣ ಇದ್ದಾನಪ್ಪ ರಾಜ್ಯಾಧ್ಯಕ್ಷ, ಮಾತಾಡಪ್ಪ PhD ಬಗ್ಗೆ ಅಂತ ಕೊಡ್ತೀವಿ. ಒಂದು ಮೀಟಿಂಗ್ ಮೊನ್ನೆ ಮಾತಾಡಿದ್ದಾರೆ ದಾವಣಗೆರೆ. ಬಹುಶಃ ನೆಕ್ಸ್ಟ್ ಮಂತ್ ಒಂದು ಮೀಟಿಂಗ್ ಮಾತಾಡ್ತಿದ್ದೀವಿ, ಅಲ್ಲೂ ಮಾತಾಡ್ಬೇಕಲ್ಲ. ಎಷ್ಟು ದಿನ ನಮ್ಮ ಮುಂದೆ ಸುಳ್ಳು ಹೇಳಕ್ ಸಾಧ್ಯ ಆಗಲ್ಲ, ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅವ್ರಂಗೆ ವರ್ಷಕ್ಕೆ ಒಂದು ಮೀಟಿಂಗ್ ಮಾಡಲ್ಲ, 3 ತಿಂಗಳಿಗೆ ಒಂದು ಮೀಟಿಂಗ್ ಆಗತ್ತೆ ನಮ್ದು. ಆ ಸಭೆನಲ್ಲಿ ಬರ್ಬೇಕಾಗತ್ತೆ, ಅವ್ರ ವಿಚಾರವನ್ನು ಮಂಡಿಸ್ಬೇಕಾಗ್ತದೆ, ಅದಕ್ಕೆ ನ್ಯಾಯ ಕೊಡ್ಬೇಕಾಗತ್ತೆ. ಬಹುಶಃ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ನಮ್ಮ ಸಭೆಯಲ್ಲಿ ಇದ್ದಿದ್ದು ಅಂತ ಅರ್ಧ ಟೆನ್ಷನ್ ಕಡಿಮೆ ಆಯ್ತು. ಹೌದಲ್ಲೇನ್ರಿ ಸುರೇಶಣ್ಣ? ಅಲ್ಲೊಬ್ರು ಖಜಾಂಚಿ ಇದ್ದಾರೆ ಶಿಕ್ಷಕರ ಸಂಘದಲ್ಲಿ, ಅವರು ಖಜಾಂಚಿ ಇದ್ದಾರೆ. ಯಾರು? ನಾಗೇಶ್ ಪದಾಧಿಕಾರಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಪ್ರೈಮರಿ ಸಂಘಟನಾ ಕಾರ್ಯದರ್ಶಿ ಅಂತ ಇಲ್ಲೇ ನಮ್ಮ ನಾಗರಗೌಡ ಇದ್ದಾನೆ, ಅವನು ಸಹ ಕಾರ್ಯದರ್ಶಿ. ಪ್ರಶ್ನೆ ಈಗ ನಮ್ಮನ್ನ ಲೆಟರ್ ಕರೆದಿದ್ದು ನಿರ್ಣಯ ಮಾಡಿದ್ದೇವೆ. ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ PhD C&R ತಿದ್ದುಪಡಿಗೆ ಯಾವ ಒಳ್ಳೆ ನಿರ್ಣಯ ತೆಗೆದುಕೊಳ್ಳುತ್ತೆ, ಅವ್ರ ಹೋರಾಟಕ್ಕೆ ಸಿದ್ಧರಾದ್ರೂ ಕೂಡ ಇಡೀ ರಾಜ್ಯ ಸರ್ಕಾರಿ ನೌಕರರ ಸಂಘ ಆ ಹೋರಾಟಕ್ಕೆ ತನುಮನಧನ
ಹಾಗಾಗಿ ಆ ನಿರ್ಣಯ ಆದ್ಮೇಲೆ ನಾನು ಬೆಂಗಳೂರಿನಲ್ಲಿ ಒಂದು ಡೇಟ್ ಅನ್ನು ಕೊಡಬೇಕು ಅಂತ ಹೇಳಿ ಸೊ ಅವ್ರಿಗೆ ನಾನು ಲೆಟರ್ ಅನ್ನ ಕೊಟ್ಟಿದ್ದೇನೆ, ವಾಟ್ಸ್ಆಪ್ ನಲ್ಲಿ ಕಳಿಸಿದ್ದೇನೆ. ಈಗ 5 ದಿವಸಗಳ ಹಿಂದೆ ಫೋನ್ ನಲ್ಲಿ ಕೂಡ ಮಾತನಾಡಿದ್ದೇನೆ. ರಾಜ್ಯ ಕಾರ್ಯಕಾರಿ ಸಮಿತಿಯ ನಿರ್ಣಯದಂತೆ ನಿಮ್ಮ ಪದಾಧಿಕಾರಿಗಳು, ಸರ್ಕಾರಿ ನೌಕರ ಸಂಘದ ಚುನಾಯಿತ ಪದಾಧಿಕಾರಿಗಳು ಒಟ್ಟಿಗೆ ಸಭೆ ಸೇರಿ PhD ವಿಚಾರಕ್ಕೆ ಒಂದು ನಿರ್ಣಯ ಮಾಡಬೇಕು, ಸಭಾ ನಿರ್ಣಯದಂತೆ ದಿನಾಂಕವನ್ನು ಕೊಡಿ ಅಂತ ಹೇಳಿ ಫೋನ್ ಮಾಡಿ ಕೇಳಿದ್ದೇನೆ, ಪತ್ರ ಬರೆದಿದ್ದೇನೆ. ನೀವು ನೋಡಿದ್ದೀರಾ ತಾನೆ? ಅವ್ರು ಹೇಳಿದ್ರು, ಇಲ್ಲ ನಮ್ಮ ಪದಾಧಿಕಾರಿಗಳು ಸುರೇಶ್ ಅಣ್ಣ ಅವ್ರ ಜೊತೆ ಎಲ್ಲ ನಾನು ಚರ್ಚೆ ಮಾಡ್ತೀನಿ, ಚರ್ಚೆ ಮಾಡಿದ್ಮೇಲೆ ನಿಮಗೆ ನಿರ್ಣಯ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಈ ಕ್ಷಣದವರೆಗೂ ಇನ್ನೂ ದಿನಾಂಕವನ್ನ ಕೊಟ್ಟಿಲ್ಲ. ಅವ್ರ ಮೇಲೆ ಒತ್ತಡ ಆಗ್ಬೇಕು. ಅವ್ರಿಗೂ ಕಾರಿದೆ, ಅವರು ಶೂಟು ಊಟ ಹಾಕೊಂಡು ಓಡಾಡ್ತಾರೆ, ಅವ್ರಿಗೂ ಸಂಘ ಇದೆ, ಅವ್ರಿಗೂ 800 ರೂಪಾಯಿ ಕೊಡ್ತೀರಾ? ಅವ್ರ ಜವಾಬ್ದಾರಿ ತಾನೇ ಮಾಡಬೇಕು. ಸರ್ಕಾರಿ ನೌಕರ ಸಂಘ ಎಲ್ಲೋ ಹಿಂದೆ ಬಿದ್ದಿದೆ ಇಲ್ಲ, ಅವ್ರು ಮಾಡುವಂತ ತೀರ್ಮಾನಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ತಿಂಗಳು ವರ್ಷ 15-20 ದಿವಸದಲ್ಲಿ ಒಂದು ಡೇಟ್ ಕೂಡ ಕೊಡೋರಿದ್ದಾರೆ. ಅವತ್ತಿನ ದಿವಸ ಮತ್ತೊಮ್ಮೆ ನಮ್ಮ ಚುನಾಯಿತ ಪ್ರತಿನಿಧಿಗಳೇನಿದ್ದೀವಿ, ಈ ರಾಜ್ಯದ 10,000 ಜನ ಡೈರೆಕ್ಟರ್ಸ್ ಇದ್ದೇವೆ, ಅವ್ರ ಸಮಾವೇಶ ಮಾಡ್ತಾ ಇದ್ದೇವೆ. ಅದರಲ್ಲಿ PhD ವಿಚಾರವನ್ನು ಇಟ್ಕೊಂಡಿದ್ದೇವೆ. ಮಾನ್ಯ CM ಅವ್ರಿಗೆ ಕನ್ವಿನ್ಸ್ ಮಾಡಿ ಆ ಸಭೆಯಲ್ಲಿ ಒಂದು ಸೂಕ್ತ ತೀರ್ಮಾನವನ್ನ CM ಅವರು ಘೋಷಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಎನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ಇಷ್ಟು ಮೊದಲ ಹಂತದಲ್ಲಿ PhD ಶಿಕ್ಷಕರ ಬಗ್ಗೆ ನಮಗಿರುವಂತ ಅಭಿಮಾನ, ಕಳಕಳಿ, ಬದ್ಧತೆ ಮತ್ತು ಆ ವಿಷಯವನ್ನು ಪ್ರದರ್ಶನ ಮಾಡಿದ್ದೇವೆ. ಸುಮ್ಮನೆ ಸುಳ್ಳು ಹೇಳೋದು, ಮಾತನಾಡೋ ಅಭ್ಯಾಸ ಇಲ್ಲ. ಇವತ್ತು ಪ್ರಮೋಷನ್ಸ್ ಇಲ್ಲ, 2 ವರ್ಷ ಆಯ್ತು. GPT ಅವ್ರಿಗೂ ಅನ್ಯಾಯ ಆಗಿದೆ. ಅವರು 24,000 ಜನ ಇದ್ದಾರೆ, ಅವ್ರ ಮೇಲೆ ಹೋಗಂಗಿಲ್ಲ. ನೀವು ಬಡ್ತಿ ಮುಖ್ಯ ಶಿಕ್ಷಕರಾಗಂಗಿಲ್ಲ, ನೀವು ಹೈಸ್ಕೂಲ್ ಹೋಗಂಗಿಲ್ಲ. ಒಂದು ಕ್ಯಾಡರ್ ಅನ್ನೋದಿದೆ, ನ್ಯಾಯಾಂಗ ವಿಷಯ ಇದೆ. ಇದೆಲ್ಲ ಸಚಿವ ಸಂಪುಟಕ್ಕೆ ತಂದು ಸುಗ್ರೀವಾಜ್ಞೆಯ ಮೂಲಕ ಅವ್ರಿಗೆ 1% ನಿಮಗೆ ಜಾಸ್ತಿ ಕೊಟ್ಟು ಅನುಕೂಲ ಮಾಡೋ ಕೆಲಸವನ್ನ ಮಾಡಬೇಕಾಗ್ತದೆ. ಆ ಕೆಲಸ ಮಾಡಲಿಲ್ಲ ಅಂದ್ರೆ ಖಂಡಿತ ಸಂಘಟನೆಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತವೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘರು ತಾವೇನು ಹೇಳಿದ್ದೀರಾ, ನಿಮ್ಮ ರಾಜ್ಯದ ನಾಯಕರಿಗೆ ಒತ್ತಡ ಹಾಕಿ ನಾವೀಗಾಗಲೇ ತೀರ್ಮಾನ ಮಾಡಿದ್ದೇವೆ. ಅವ್ರೆಲ್ಲ ಕರೀತಾರೆ ಅಲ್ಲೋಗ್ಲಿಕ್ಕೆ ಹೊರಡಿದ್ದೇವೆ. ನಮ್ಮ ಜೊತೆ ಬಂದರೂ ಕೂಡ ನಾವು ಸಭೆಯನ್ನು ಮಾಡಿ ಅವ್ರಿಗೆ ಕೂಡ ಜವಾಬ್ದಾರಿಯನ್ನು ಕೊಡ್ತೇವೆ. ಅವ್ರಿಗೆಲ್ಲ ಒಂದ್ ಕಡೆ ನಾವು ನೇತೃತ್ವ ವಹಿಸಿದ್ರೆ ನಮ್ಮ ಸ್ಪರ್ಧೆ ಕಡಿಮೆ ಆಗ್ತದೆ, ಇದು ಷಡಾಕ್ಷರ ಗೌರವ ಬರುತ್ತೆ ಅನ್ನುವಂತ ನಾವು ಕೂಡ ಕಾಡ್ತಾ ಇತ್ತು. ಬಹುಶಃಕ್ಕೆ ಅವರ ತೀರ್ಮಾನವನ್ನ ಮಾಡ್ಬೇಕನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಸೊ ಖಂಡಿತ ನಿಮ್ಮ ವಿಚಾರದಲ್ಲಿ ನಿಮಗೆ ಗೌರವ ಸಿಗಬೇಕು, ನಿಮ್ಮ ಶಿಕ್ಷಣಕ್ಕೆ ಗೌರವ ಸಿಗಬೇಕು. ಆ ಕೆಲಸವನ್ನ ನಾವು ಮಾಡಿಸ್ತೇವೆ ಎನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. RDPR ನಲ್ಲೂ ಕೂಡ ಸೀನಿಯಾರಿಟಿ ವಿಚಾರ ಇತ್ತು. ನಿನ್ನೆ ಅಡ್ವೊಕೇಟ್ ಜನರಲ್ ಭೇಟಿ ಮಾಡಿದ್ದೇವೆ. ಬಹುಶಃ ಇನ್ನೊಂದು 15 ದಿವಸ ನೀವು ಸಾಹೇಬರಿದ್ದೀರಾ. ಸೀನಿಯಾರಿಟಿ ಪ್ರಮೋಷನ್ ಆ ಬಗೆಹರಿಸಿದ್ದೇವೆ. ಬಹುಶಃ ಸುಮಾರು 17 ಜಿಲ್ಲೆನಲ್ಲಿ 809 ಡಿಮೋಷನ್, ಪ್ರಮೋಷನ್ ಎಲ್ಲದೂ ಕೂಡ ಸೆಟ್ ಆಗುವಂತ ಕೆಲಸವನ್ನ ಉಮಾ ಮಹಾದೇವನ್ ಮೇಡಮ್ ಅವರು ಈಗಾಗಲೇ 2-3 ವರ್ಷ ಸಮಸ್ಯೆ ಪರಿಹಾರವನ್ನ ಕಂಡುಕೊಂಡಿದ್ದೇವೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೂಡ ಈ ಒಂದು ಸಂವಾದವನ್ನ ಇಟ್ಕೊಂಡಿದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಒಂದು 500 ಜನ ಇಡೀ ರಾಜ್ಯದಿಂದ ಇದಾದ್ಮೇಲೆ ಕೂಡ ಸಂವಾದಕ್ಕೆ ಕರೆದಿದ್ದಾರೆ. ಅವರಿಗೂ ಕೂಡ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸಮಸ್ಯೆ ಇದೆ, ಅದನ್ನು ಕೂಡ ನಾವು ಬಗೆಹರಿಸ್ತೇವೆ ಎನ್ನುವಂತ ಮಾತನ್ನ ಅಲ್ಲಿ ಚರ್ಚೆಯನ್ನು ಮಾಡ್ತೇನೆ. ಇದ್ರ ಜೊತೆ ಗ್ರಾಮೀಣ ಕೃಪಾಂಗ ಶಿಕ್ಷಕರ ಸಮಸ್ಯೆ ಇದೆ. 97-98ರಲ್ಲಿ ಕೃಪಾಂಗ ಶಿಕ್ಷಕರು ಬಂಗಾರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ತಗೊಂಡ್ಬಂದ್ರು, ಸ್ಪೆಷಲ್ ರೂಲ್ಸ್ ತಂದ್ರು. ಅವ್ರಿಗೆಲ್ಲ ಸಮಸ್ಯೆಗಳಿದ್ದಾರೆ. ಅವ್ರಿಗೆ ಪೆನ್ಷನ್, ಸರ್ವಿಸ್ ಬೆನಿಫಿಟ್ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಕೂಡ ನಾವು ಗಮನವನ್ನ ಹರಿಸ್ತೇವೆ. ನಿವೃತ್ತ ನೌಕರರು 1/7/22ರಿಂದ ಬೆನಿಫಿಟ್ಗಳು ಸಿಕ್ಕಿಲ್ಲ ಅಂತ ಹೇಳಿ ಮನವಿಯನ್ನು ತಾವು ಕೊಟ್ಟಿದ್ದೀರಾ. ಸೊ ಖಂಡಿತ ಇದು ನಮ್ಮ ಗಮನದಲ್ಲಿದೆ. ಮುಖ್ಯಮಂತ್ರಿಗಳು ಫೆಬ್ರವರಿ ತಿಂಗಳಲ್ಲಿ ಕೂಡ ಭೈರಪ್ಪನವ್ರಿಗೆ ಡೇಟ್ ಅನ್ನ ಕೊಡ್ತಾ ಇದ್ದಾರೆ. ಆ ಡೇಟ್ ಅನ್ನ ನಾವು ಆದಷ್ಟು ಬೇಗ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಅದಕ್ಕೆ ನ್ಯಾಯವನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ KTID ಇಂಟ್ರೆಸ್ಟ್ ಆಗ್ತಾ ಇದ್ದಾರೆ ಅಂತ ಮನವಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ. ಮೊದಲು ಮ್ಯಾನ್ಯಲ್ ಇತ್ತು, ಈಗ ಸಾಫ್ಟ್ವೇರ್ ಆಗಿದೆ. ಈಗ ಮನವಿಯನ್ನು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೇವೆ. ಆ ಸಾಫ್ಟ್ವೇರ್ ಅಮೆಂಡ್ಮೆಂಟ್ ಮಾಡುವ ಕೆಲಸವನ್ನ, ಯಾಕಂದ್ರೆ ಏನೋ ಮ್ಯಾಪಿಂಗ್ ಆಗಬೇಕಾದಾಗಲೂ ಸ್ಯಾಲರಿ ಲೇಟ್ ಆದಾಗ ಒಂದು ಸಮಸ್ಯೆ ಇತ್ತು, ಈಗಾಗಲೇ ಕೊಟ್ಟಿದ್ದೇವೆ. ಆ ಕೆಲಸವನ್ನು ನಾವು ಮಾಡ್ತೇವೆ. ಗುರುಭವನಕ್ಕೆ ತಾವು ಶಿಕ್ಷಣ ಅಧಿಕಾರಿಗಳನ್ನ ತಾವು ಸಂಪರ್ಕವನ್ನ ಮಾಡಬೇಕು. ಸೊ ಅದು ನಮಗೂ ಬರೋದಿಲ್ಲ, ನಿಮ್ಮ ಜೊತೆ ನಾವು ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತೇನೆ. BO ಆಫೀಸ್ ಒಂದು ಪ್ರಾರಂಭ ಆಗಬೇಕು ಅನ್ನುವಂಥ ಡಿಮ್ಯಾಂಡ್ ಇದೆ. ಸೊ ಈಗ ತಾಲೂಕು ಆಫೀಸ್, ತಾಲೂಕು ಪಂಚಾಯತ್ ಆಗಿದೆ. ಬೇರೆ ಆಫೀಸ್ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರಿರೋದ್ರಿಂದ BO ಆಫೀಸ್
ಆಗಬೇಕು. ಖಂಡಿತ ಸರ್ಕಾರದ ಮೇಲೆ ಮಾನ್ಯ ಮಿನಿಸ್ಟರ್ ಮೇಲೆ ಮತ್ತೊಮ್ಮೆ ಒತ್ತಡ ಇರುವಂತ ಕೆಲಸವನ್ನ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ BO ಸಮಸ್ಯೆ ಅನುಮಾನ ಇದು ಬೇಡ, ಮತ್ತೆ ರಿಪೀಟ್ ಆಗೋದು ಬೇಡ. ಸೊ ಮಾತಾಡ್ತೀನಿ ಈಗ ಆದ್ಮೇಲೆ. ಸೊ ಇಷ್ಟು ಸಮಸ್ಯೆ BO ಬಗ್ಗೆ ತಾವು ಹೇಳ್ತೀರಾ. EL ಅನ್ನ ಮಂಜೂರು ಮಾಡಲಿಕ್ಕೆ ಸರ್ಕಾರ ಒಪ್ಕೊಂಡಿಲ್ಲ. 6,000 ರೂಪಾಯಿ ಹಣವನ್ನ ಕೊಡುತ್ತೆ. ಅದನ್ನು ತಗೊಂಡ್ರೆ ಎರಡೂ ಕೂಡ ತಗೊಂಡು ಬರಲ್ಲ. ನಾನು ಒಂದ್ಸಲ ಪತ್ರ ಬರೆದಿದ್ದೆ, 6,000 ರೂಪಾಯಿ ಬೇಡ, EL ಕೊಡಿ ಅಂತ ಹೇಳಿ. ಸರ್ಕಾರ ಅದನ್ನು ಒಪ್ಪಿಲ್ಲ. ಮತ್ತೊಮ್ಮೆ ಪ್ರಯತ್ನವನ್ನ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಮಾಡ್ತಾ ತುಂಬಾ ಸಂತೋಷ. ನೀವೆಲ್ಲ ಕೂಡ ತುಂಬಾ ಸಮಯ ಆದ್ರೂ ಕೂಡ ಅನೇಕ ವಿಚಾರಗಳ ಬಗ್ಗೆ CNR ಬಗ್ಗೆ ಇರ್ಬೋದು, NHM ಸಮಸ್ಯೆ ಇದೆ ನೋಡಿ. NHM ಸಮಸ್ಯೆ ಬಗ್ಗೆ ಆರೋಗ್ಯ ಇಲಾಖೆ ನಮ್ಮ ಮಲ್ಲಿಕಾರ್ಜುನ್ ಬಳ್ಳಾರಿ ಅವರು ಇಲ್ಲೇ ಇದ್ದಾರೆ. ಯಾವತ್ತದು ಡೇಟ್ ರೀ? ಮಿನಿಸ್ಟರ್ ಡೇಟ್ ಮಾನ್ಯ ಆರೋಗ್ಯ ಇಲಾಖೆ ಸಮಸ್ಯೆ ತುಂಬಾ ಕೊಟ್ಟಿದ್ದೀರಾ. ಗ್ರೇಡ್ 2 ಅಟೆಂಡೆಂಟ್ ಬಗ್ಗೆ ಇರ್ಬೋದು, ಆಮೇಲೆ ಪ್ರಮೋಷನ್, CNR, ಕಾಯಮಾತಿ, ಶುಶ್ರೂಷಕ ಅಧಿಕಾರಿಗಳ ಸಂರಕ್ಷಣಾ ಕೊರತೆಗಳನ್ನ, ಮತ್ತೆ ಪ್ರೈಮರಿ ಕುಂದುಕೊರತೆಗಳನ್ನು ಪರಿಶೀಲನೆ ಮಾಡೋದು, ಕ್ಲಿನಿಕಲ್ ಸರ್ವಿಸಸ್ ಬಗ್ಗೆ, ಆಮೇಲೆ ನಿಮ್ಮ CNR ಬಗ್ಗೆ, ಆಮೇಲೆ ಅಟಾನಮಸ್ ಇನ್ಸ್ಟಿಟ್ಯೂಷನ್ ಬಗ್ಗೆ, ಇದೆಲ್ಲ ಬಗ್ಗೆ ಕೂಡ ಮನವಿ ಕೊಟ್ಟಿದ್ದೀರಾ. ನಿಮ್ಮ ಅಧ್ಯಕ್ಷ ಇಲ್ಲೇ ಇದ್ದಾರೆ. ಇವತ್ತು ಮಾನ್ಯ ಸಚಿವರು ಡೇಟ್ ಅನ್ನ ದಿನೇಶ್ ಗುಂಡೂರಾವ್ ಅವರು ನಮಗೆ ಕೊಟ್ಟಿದ್ದಾರೆ. 28ನೇ ತಾರೀಕು 3 ಗಂಟೆಗೆ ವಿಕಾಸಸೌಧದಲ್ಲಿ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಹರ್ಷ ಗುಪ್ತಾ ಅವರು, ನಿಮ್ಮ ಇಲಾಖೆ ಕಮಿಷನರ್ ಶಿವಕುಮಾರ್ ಅವರು ಇರ್ತಾರೆ. ಅಲ್ಲಿ ಚರ್ಚೆ ಮಾಡೋದು ಇಷ್ಟೇ. ನಿಮ್ಮ CNR ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇನ್ನೊಂದು 6 ತಿಂಗಳಲ್ಲಿ CNR ಮುಗಿಬೇಕು. ಎರಡನೇದು, ನಿಮ್ಮ ವರ್ಗಾವಣೆ ಕಾಯ್ದೆ ನಿಂತಿದೆ, ಸೊ ಅದನ್ನ ಬೇಗ ಪ್ರಾರಂಭವನ್ನ ಮಾಡಬೇಕು. ಮೂರನೇದು, ಸ್ಥಳೀಯ ಸ್ವಾಯತ್ತ ಸಂಸ್ಥೆನಲ್ಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಅನ್ನ ಆಗ್ತಾ ಇಲ್ಲ, ಅವ್ರಿಗೆ ಅವಕಾಶವನ್ನ ಕೊಡಬೇಕು. ಮತ್ತೆ ಪ್ರಮೋಷನ್ಸ್ ಗಳನ್ನ ಬೇರೆ ಕೊಡಬೇಕು ಅನ್ನುವಂತ ಎಸ್ ಅದು ಗೊತ್ತಾಯ್ತು. ಅದನ್ನ NHM ಸ್ಕೀಮ್ಗೂ ಕೂಡ ಇಲ್ಲಿ ಅಧ್ಯಕ್ಷರಿದ್ದಾರೆ. ಅದು ಕೂಡ 5ನೇ ಪಾಯಿಂಟ್ ಅಂತ ನಾವು ಇಟ್ಕೊಳ್ಳಿ ಸರ್. ಮೇಡಮ್ 28ನೇ ತಾರೀಕು ಸಚಿವರು ನಮ್ಗೆ ಟೈಮ್ ಕೊಟ್ಟಿದ್ದಾರೆ. ವಾಟ್ಸಪ್ ಅಲ್ಲಿ ನೋಡಿದ್ವಲ್ಲ ನಾವು ಇನ್ನೂ ಬಳ್ಳಾರಿ ಹಾಕಿ ಸರ್ ಎಲ್ಲರಿಗೂ. ಸೊ ಅದನ್ನು ಕೊಟ್ಟಿದ್ದಾರೆ. ಅವತ್ತಿನ ಸಭೆಯಲ್ಲಿ ನಾವು ಖಂಡಿತ ಚರ್ಚೆ ಮಾಡಿ ಆದಷ್ಟು ಬೇಗ ನ್ಯಾಯ ಕೊಡಿಸುವ ಕೆಲಸವನ್ನ ನಾವು ಮಾಡ್ತೇವೆ. ನಿಮ್ಮ ಮನವಿಯನ್ನ ನಿಮ್ಮ ಅಧ್ಯಕ್ಷರಿಗೆ ಈಗಲೇ ನಾನು ಹಸ್ತಾಂತರವನ್ನ ಮಾಡ್ತಾ ಇದ್ದೇನೆ. ಅದ್ರ ಜೊತೆ 371 ಜಾರಿದೆ. ಸೊ ಖಂಡಿತ ನಾವು ಬರುವಂತ ಮೀಟಿಂಗ್ ನಲ್ಲಿ ಸಂಚಾಲಕರನ್ನು ಮಾಡಿ 371 ಜೆ ಮುಂಬರ್ತಿ ವಿಚಾರ ಇದೆ. ಸೊ ಖಂಡಿತ ಅದಕ್ಕೆ ನ್ಯಾಯವನ್ನ ಕೊಡ್ತೇವೆ. ಅರಣ್ಯ ಇಲಾಖೆ ಈಗಾಗಲೇ ನಾನು ಮಾತಾಡಿದ್ದೇನೆ, ಲೆಟರ್ ಕೊಟ್ಟಿದ್ದೇನೆ. ಟ್ರಾನ್ಸ್ಫರ್ಸ್ ಅಲ್ಲಿ ಅನೇಕ ಗೊಂದಲಗಳಿದೆ. ಸೊ ಅದನ್ನ ನಾಳೆ ಹೋಗಿ ಅರಣ್ಯ ಇಲಾಖೆ ಸಚಿವರನ್ನ ಭೇಟಿ ಮಾಡಿ ಸೊ ಅದಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ, ವಿಜಯನಗರ ಜಿಲ್ಲೆಗೆ ಅಭಿಮತ ವರ್ಗಾವಣೆಗೆ ತಾವೇನು ಅವಕಾಶವನ್ನ ಕೊಟ್ಟಿದ್ದೀರಾ ಅದನ್ನ ಅಭಿಮತ ವರ್ಗಾವಣೆ ಇಟ್ಕೊಂಡು ಹಿಂದೆ ಕೂಡ ಆಗಿತ್ತು, ಹಿಂದೆ ಕೂಡ ಕೊಡ್ತಿದ್ದೀವಿ, ಮತ್ತೆ ಕೂಡ ಕೇಳ್ತಾ ಇದ್ದೀರಾ. ಸೊ ಖಂಡಿತ ಅದಕ್ಕೆ ನಾವು ಗಮನವನ್ನ ಹರಿಸ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಏಡೆಡ್ ಇನ್ಸ್ಟಿಟ್ಯೂಷನ್ ಬಗ್ಗೆ ತಾವು ಕೇಳಿದ್ದೀರಾ. NPS, ನಮ್ಗೆ NPS OPS ಆದ್ರೆ ನಿಮಗೂ ಆಗುತ್ತೆ, ದಯಮಾಡಿ ಚಿಂತೆ ಮಾಡೋದು ಬೇಡ. ಇಷ್ಟು ಸಮಸ್ಯೆಗಳನ್ನ ನಿಮ್ಮೆಲ್ಲರ ಗಮನಕ್ಕೆ ಹೇಳ್ತಾ, ತಾವೆಲ್ಲ ಕೂಡ ಇವತ್ತು ಎಷ್ಟೇ ಒತ್ತಡಗಳಿದ್ರು ಕೂಡ ನೀವು ಕೂಡ ಇಲ್ಲಿ ಬಂದಿದ್ದೀರಾ. ನಮಗೆ ಎಷ್ಟೇ ಒತ್ತಡ ಇದ್ರು ಕೂಡ ನಿಮ್ಮನ್ನೆಲ್ಲ ಕೂಡ ನೋಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಒಂದಿಷ್ಟು ಸಂಘಟನೆ ವಿಚಾರಗಳನ್ನ ತಿಳಿಸ್ಬೇಕು ಅಂತ ಹೇಳಿ ಬಂದಾಗ ತಾವೆಲ್ಲ ಕೂಡ ತಾವೆಲ್ಲ ಅಭಿಮಾನದಿಂದ ನಾನು ಅದಕ್ಕೊಂದು ಕಮಿಟಿ ಮಾಡ್ತಾ ಇದ್ದೀವಿ. ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆ ಮಾತಾಡಿದ್ದೀವಿ. ಅದಕ್ಕೆ ನಮ್ಮ ಕೊಪ್ಪಳದ ಅಧ್ಯಕ್ಷ ನಾಗರಾಜ್ ಚೌಹಾಣ್ ಸಂಚಾಲಕರು ಮಾಡ್ತಾ ಇದ್ದೀವಿ. ಸೊ ಅದನ್ನ ಅಧಿಕೃತವಾಗಿ ನಾವು ಮಾಡಿಸ್ತೀವಿ. ಆಗ್ಬೋದಾ? ಮಿನಿಸ್ಟ್ರಿ ಕೂಡ ಒಪ್ಕೊಂಡಿದ್ದಾರೆ. ಸೊ ಆ ಕೆಲಸವನ್ನ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ತುಂಬಾ ಸಂತೋಷ. ಕೊಟ್ಟೂರಿಗೆ ಬಂದಾಗ ಪ್ರೀತಿ ಅಭಿಮಾನವನ್ನ ತೋರಿಸಿದ್ದೀರಾ, ಗೌರವವನ್ನು ತೋರಿಸಿದ್ದೀರಾ. ಇದೇ ಪ್ರೀತಿ ಅಭಿಮಾನ ನಿರಂತರವಾಗಿ ನಮ್ಮ ಮೇಲೆ ಇರಲಿ ಅನ್ನುವಂಥ ಮಾತನ್ನ ಹೇಳ್ತಾ ಈ ಶುಭ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ತಾಲೂಕು ಅಧ್ಯಕ್ಷರು ತಿಂಡಿಯ ಊಟ ಇದೆಯೇನ್ರಿ? ಊಟ ಇದೆಯೇನ್ರಿ? ಎಲ್ಲರೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದ್ದಾರೆ. ಮತ್ತೊಮ್ಮೆ ಹೇಳಾಯ್ತಲ್ರಿ, ಏನಿದೆ ಬಿಡ್ರಿ, ಯಾವುದು ಏನು ವಿಷಯ ಹೇಳ್ರಿ, ಅದು ಫೈಲ್ ಎಲ್ಲ ಕೊಡಿ. ನೀವು ಇಂಡಿವಿಜುವಲ್ ಪ್ಲೇಸ್ ಇದೆ, ಆ ಫೈಲ್ ತಗೊಂಡು ಬನ್ನಿ. ನಿಮ್ಮ ಜಿಲ್ಲಾಧ್ಯಕ್ಷರ ಕಡೆ ಕೊಡಿ, ನಮ್ಗೆ ಕೊಡ್ತಾರೆ, ಬಗೆಹರಿಸ್ಕೊಡ್ತೀವಿ. ಎಸ್ ಆಯ್ತು, ಕೊಡಿ, ನಾವು ಮಾಡಿಸ್ಕೊಡ್ತೀವಿ. ಫೈಲ್ ಕೊಡ್ದೆ ಮಾತಾಡೋದು ಬರೋದು. ನೀವು ಪೇಪರ್ಸ್ ಎಲ್ಲ ತಗೊಂಡ್ಬನ್ನಿ. ಇಷ್ಟು ಸಂಗತಿಯನ್ನ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ ಬಹಳಷ್ಟು ಸಮಸ್ಯೆ
ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷರ ಗಮನಕ್ಕೆ ವೈಯಕ್ತಿಕ ಸಮಸ್ಯೆಗಳನ್ನು ತಗೊಂಬನ್ನಿ. ವಿತೌಟ್ ಪೇಪರ್ ನಾನು ಏನೂ ಕೂಡ ಮಾತಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಂತ ಇವತ್ತಿನ ಸಭೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ವೇದಿಕೆ ಮೇಲಿರುವಂತ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದೇವೆ, ಪಾಲ್ಗೊಂಡಿದ್ದೇವೆ ಎನ್ನುವಂತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನನ್ನ ಮಾತುಗಳನ್ನ ಪ್ರೀತಿ ಅಭಿಮಾನದ ಕೇಳಿರುವಂತ ಎಲ್ಲ ಸಹೃದಯಿ ಸರ್ಕಾರಿ ನೌಕರ ಬಂಧು ಭಗಿನಿಯರಿಗೆ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಇದುವರೆಗೆ ಸಹಕರಿಸಿದ್ರಿ. ನಮ್ಗೆಲ್ಲರೂ ಕೂಡ ಸುಖ ಭೋಜನ ಇದೆ. ಕ್ರಾಂತಿಕಾರಿಯ ವ್ಯಕ್ತಿ ಮಾತ್ರ ಕ್ರಾಂತಿಕಾರಿ ವಿಚಾರಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಅಂತ ಕ್ರಾಂತಿಕಾರಿ ವ್ಯಕ್ತಿಯ ದಿನಾಚರಣೆ ದಿನ ಇವತ್ತು ಕೊಟ್ಟೂರಲ್ಲಿ ಕ್ರಾಂತಿಯ ಬೋರ್ಕರೆತ ಮಳೆಯ ಸುಳುವಾಗಿದೆ. ಅದಷ್ಟೇ ಅಲ್ಲ, ಶ್ರೀ ಗುರು ಕೊಟ್ರೇಶ್ವರ ಅವರ ಮನೆಯಲ್ಲಿ ಫಲ ಪಟ್ಟಿದೆ. ಅಂದ್ರೆ ನಾವು ಅವರು ಸನ್ಮಾನ ಮಾಡಿದಂಥ ಕಾಯಿ ಫಲ ಬಂದಿದೆ, ಅವರು ಅದನ್ನು ಜಗಲಿ ಮೇಲೆ ಇಟ್ಟಿದ್ದಾರೆ. ಹಾಗಾಗಿ ಇವತ್ತು ಇದುವರೆಗೆ ಕೂಡ ನಿರರ್ಥಕವಾಗಿ ನಮ್ಮ ನೌಕರರ ಸಮಸ್ಯೆಗಳ ಬಗ್ಗೆ ಕೂಲಂಕಷವಾಗಿ ನಮ್ಮೆಲ್ಲರಿಗೂ ಕೂಡ ಚರ್ಚೆ ಮಾಡಿಟ್ಟು ಗಣ್ಯರನ್ನು ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ದಯವಿಟ್ಟು ವೇದಿಕೆಯಿಂದ ಹೊರ ಹೋಗಬೇಡಿ ಪ್ಲೀಸ್. ಎಲ್ಲರೂ ಕೂಡ ಇನ್ನೊಂದು ಸ್ವಲ್ಪ ಕೆಲವು ಕ್ಷಣ ವೇದಿಕೆ ಮುಂಭಾಗದಲ್ಲಿ ಆಸನಬೇಕಾಗಿ ತಮ್ಮನ್ನೆಲ್ಲರೂ ನಾವು ಸುರಕ್ಷೆಯವರಿಗೆ ಕೂಡ ಗೌರವಿಸ್ತೇನಾ. ಅವರು ಬೆಂಗಳೂರಿಂದ ಬಂದಿದ್ದಾರೆ, ಅವ್ರು ಹೆಂಡತಿ ಮಕ್ಕಳು ಶಿವಮೊಗ್ಗ ಇದ್ದಾರೆ, ಅಷ್ಟೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದಾರೆ. ನಿಮ್ಮ ಮನೆಗೆ ಹೆಂಡತಿ ಮಕ್ಕಳು ನೋಡಕ್ಕೆ ಎತ್ತು ಅಂದ್ರೆ ಯಾರು ಮಾಡುವ ಕಾರ್ಯಕ್ರಮ ಯಾರಿಗೋಸ್ಕರ ಮಾಡಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಇದುವರೆಗೂ ಇವಾಗ ಕೊಟ್ಟೂರಿಗೆ ಬಂದ ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಮ್ಮ ನಿರಂತರ ಮಾತುಗಳನ್ನು ನಮ್ಮೆಲ್ಲರನ್ನು ಕೂಡ ಬೆಂಬಲ ನೀಡಿದಂಥ ನಮ್ಮ ಸದಸ್ಯರಿಗೆ ತಾಲೂಕು ಆಡಳಿತ ಗೌರವದ ಸಮರ್ಪಣೆ ಮಾಡ್ತಾರೆ. ದಯವಿಟ್ಟು ಅಧ್ಯಕ್ಷರು ಸ್ವೀಕರಿಸಬೇಕಾಗಿ ವಿನಂತಿಸಬೇಕಾಗಿದೆ. ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಬನ್ನಿ. ಎಲ್ಲ ಪದಾಧಿಕಾರಿಗಳು ದಯಮಾಡಿ ಬೇಗ ಬೇಗ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಬನ್ನಿ. ಎಲ್ಲ ಪದಾಧಿಕಾರಿಗಳು ಶಿಕ್ಷಕರ ಸಂಘ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, NPS ಶಿಕ್ಷಕರ ಸಂಘ, ಪ್ರೌಢಶಾಲಾ ಶಿಕ್ಷಕರ ಸಂಘ ಹಾಗೂ ಇತರೆ ಎಲ್ಲ ವೃಂದ ಸಂಘಗಳ ಸರ್ವ ಪದಾಧಿಕಾರಿಗಳು ಅನುದಾನಿತ ವಿಜಯನಗರ ಜಿಲ್ಲಾ ಅನುದಾನ ಈ ಒಂದು ಅಭಿನಂದನಾ ಸಮಾರಂಭ ನಡೆಸಿಕೊಡ್ಬೇಕಾಗಿ ವಿನಂತಿ. ಸರಿಯಾಗಲ್ಲ, ನಿಮ್ಮ ಅಭಿಮಾನವನ್ನು ಗುರುತಿಸೋದಕ್ಕಾಗಲ್ಲ. ತಾಳ್ಮೆಯಿಂದ ನಾವು ಗೌರವ ಸಮರ್ಪಣೆಯನ್ನ ಮಾಡೋಣ. ನಂತರ ನಮ್ಮ ಕೊಟ್ಟೂರು ತಾಲೂಕಿನ ಹೆಮ್ಮೆಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಅಮರೇಶ್ ಸರ್ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ತಕ್ಕಂಥ ಡಾಕ್ಟರ್ ಬಿ ಆನಂದ್ ಸರ್ ಹಾಗೂ ಬೇರೆ ತಾಲೂಕುಗಳಲ್ಲಿ